ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ವಿಶ್ವಾವಸು ಸಂವತ್ಸರವು ಆರಂಭ ಆಗ್ತಾ ಇದೆ. ಈ ಸಂವತ್ಸರದಲ್ಲಿ ಮೊದಲನೇ ಮಾಸವಾಗಿ ಚೈತ್ರ ಮಾಸವು ಆರಂಭ ಆಗ್ತಾ ಇದೆ. ಚೈತ್ರ ಮಾಸದ ಆರಂಭದಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸ್ತೇವೆ. ಹಳೆ ಬೇರು, ಹೊಸ ಚಿಗುರು, ಹಳೆ ತತ್ವ, ಹೊಸ ಆಲೋಚನೆಗಳು ಅನ್ನುವಂತಹ ಸಂದೇಶವನ್ನು ಪ್ರಕೃತಿಯು ನಿರಂತರವಾಗಿ ಮಾನವರಿಗೆ ನೀಡುತ್ತಾ ಬಂದಿದೆ. ಹಾಗಾಗಿ ನಿಮಗೆಲ್ಲರಿಗೂ ಚೈತ್ರ ಮಾಸದ ಆರಂಭದಲ್ಲಿ, ಸಂವತ್ಸರದ ಆರಂಭದಲ್ಲಿ ಶ್ರೇಷ್ಠವಾದಂತಹ ಹೊಸ ಆಲೋಚನೆಗಳು ಆರಂಭ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಪ್ರಕೃತಿಯಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ವಿಶ್ವವಸು ಸಂವತ್ಸರದ ಶುಭಾಶಯಗಳು. ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ವಿಶ್ವವಸು ಸಂವತ್ಸರದ ಚೈತ್ರ ಮಾಸದ ಆರಂಭವು 2025ನೇ ಮಾರ್ಚ್ ಮಾಸದ 30ನೇ ದಿನಾಂಕವು ಆರಂಭ ಆಗಿ ಏಪ್ರಿಲ್ ಮಾಸದ 27ನೇ ದಿನಾಂಕವು ಮುಗಿಯಲಿದೆ. ಅಂದರೆ ಈ ಒಂದು ಕಾಲಾವಧಿಯಲ್ಲಿ ಚೈತ್ರ ಮಾಸವು ಇರಲಿದೆ. ಚೈತ್ರ ಮಾಸದ ವಿಶೇಷತೆಯೊಂದಿಗೆ ಗ್ರಹಗಳ ಪ್ರಭಾವ ಚೈತ್ರ ಮಾಸದಲ್ಲಿ ಹೇಗಿರಲಿದೆ ಮತ್ತು 12 ರಾಶಿಗಳಿಗೆ ಸಲಹೆಯನ್ನು ನೀಡ್ತಾ ಇದ್ದೇನೆ. ವಿಶ್ವವಸು ಸಂವತ್ಸರದ ಫಲವು ಯಾವ ರೀತಿ ಇರಲಿದೆ, ಕೆಲವು ವಿಷಯಗಳನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೇನೆ. ಜಾಗತಿಕ ಮಟ್ಟದಲ್ಲಿ ವಿಸ್ತರಣೆಯು ಆಗಲಿದೆ. ಅಂದರೆ ಹೊಸ ಅವಕಾಶಗಳು, ಹೊಸ ಕೆಲಸಗಳು ನಡೆಯಲಿದೆ. ಹಾಗೆಯೇ ಸಮೃದ್ಧಿಯ ಕಾಲವಾಗಿರುತ್ತೆ. ಈ ಕಾಲದಲ್ಲಿ ಯಾವುದೇ ಒಂದು ವಿಷಯ ವಸ್ತುಗಳ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸೂಚಿಸುತ್ತದೆ. ಇದಕ್ಕೆ ಬೇಕಾದಂತಹ ಬುದ್ಧಿ ಮತ್ತು ಜ್ಞಾನವು ಸರಿಯಾಗಿ ಉಪಯೋಗ ಆಗಬೇಕಾಗುತ್ತೆ. ವಿಶ್ವವಸು ಸಂವತ್ಸರವು ಒಟ್ಟಿನಲ್ಲಿ ಸಮೃದ್ಧಿಯನ್ನು ಸೂಚಿಸುತ್ತದೆ. ಚೈತ್ರ ಮಾಸದ ವಿಶೇಷತೆಯನ್ನು ಆರಂಭದಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತೇವೆ. ಮಾರ್ಚ್ ಮಾಸದ 30ನೇ ದಿನಾಂಕ ಯುಗಾದಿ ಹಬ್ಬವು ಆಚರಣೆ ಮಾಡಲಾಗುತ್ತೆ. ಹಾಗೆಯೇ ಮುಂದುವರಿದು 6ನೇ ದಿನಾಂಕ ಶ್ರೀರಾಮ ನವಮಿಯನ್ನು ಆಚರಣೆ ಮಾಡಲಾಗುತ್ತೆ. ಏಪ್ರಿಲ್ ಮಾಸದ 6ನೇ ದಿನಾಂಕ. ಏಪ್ರಿಲ್ ಮಾಸದ 12ನೇ ದಿನಾಂಕವು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತೆ. ಹಾಗೆಯೇ 12ನೇ ದಿನಾಂಕವು ಪೌರ್ಣಮಿಯು ನಡೆಯಲಿದೆ. ನಂತರದಲ್ಲಿ 27ನೇ ದಿನಾಂಕ, ಏಪ್ರಿಲ್ ಮಾಸದ 27ನೇ ದಿನಾಂಕವು ಅಮಾವಾಸ್ಯೆಯು ಇರಲಿದೆ. ಈ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ 8ನೇ ದಿನಾಂಕದಂದು ಏಕಾದಶಿಯು ನಡೆಯಲಿದೆ. ಶುಕ್ಲ ಏಕಾದಶಿಯು ನಡೆಯಲಿದೆ. ಹಾಗೆಯೇ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯು 24ನೇ ದಿನಾಂಕ, ಏಪ್ರಿಲ್ ಮಾಸದ 24ನೇ ದಿನಾಂಕವು ನಡೆಯಲಿದೆ. ಈ ಮಾಸ ಚೈತ್ರ ಮಾಸವು ಹೊಸ ಆರಂಭವನ್ನು ನೀಡುವುದು ಆಗಿದೆ. ಪ್ರಕೃತಿ ನೀಡುವ ಸಂದೇಶದಂತೆ ಹೊಸ ಆರಂಭವನ್ನು ನೀಡುತ್ತದೆ. ಅಂದರೆ ನೀವು ವಿದ್ಯಾರ್ಥಿಗಳ ಜೀವನದಲ್ಲಿ ನೀವು ನೋಡ್ಬೋದು, ಈಗಾಗಲೇ ಅವರು ಪರೀಕ್ಷೆಯನ್ನು ಮುಗಿಸಿರ್ತಾರೆ. ರಿಸಲ್ಟ್ ಬರುವಂತಹ ಕಾಲವಾಗಿರುತ್ತೆ. ಅಂದರೆ ಒಂದು ತರಗತಿಯನ್ನು ಮುಗಿಸಿ ಇನ್ನೊಂದು ಹಂತಕ್ಕೆ, ನೆಕ್ಸ್ಟ್ ಲೆವೆಲ್ ರೀಚ್ ಆಗುವುದಕ್ಕೆ, ಹೊಸ ತರಗತಿ ಆರಂಭವನ್ನು ಈ ಚೈತ್ರ ಮಾಸವು, ಈ ಏಪ್ರಿಲ್ ಮಾಸವು ನೀಡಲಿದೆ. ಅಂದರೆ ಪ್ರಕೃತಿ ಯಾವ ರೀತಿಯ ಸಂದೇಶ ಮತ್ತು ಸ್ಫೂರ್ತಿಯನ್ನು ನಿರಂತರವಾಗಿ ಮಾನವರಿಗೆ ನೀಡುತ್ತಾ ಬಂದಿದೆ ಅನ್ನುವುದರ ಬಗ್ಗೆ ನಾವಿಲ್ಲಿ ಅರ್ಥೈಸಿಕೊಳ್ಬೇಕಾಗತ್ತೆ. ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹೇಗೆ ಇರಲಿದೆ, 12 ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಮುಂದುವರಿದು ನೀವು ಈ ವಿಡಿಯೋದಲ್ಲಿ ಫಲಗಳನ್ನು ನೋಡಬಹುದು. ವಿಶ್ವವಸು ಸಂವತ್ಸರದ ಚೈತ್ರ ಮಾಸ ಆರಂಭದಲ್ಲಿ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಸಂಚಾರ, ಗುರುಗ್ರಹವು ವೃಷಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಕುಜಗ್ರಹವು ಏಪ್ರಿಲ್ ಮಾಸದ 3ನೇ ದಿನಾಂಕದಿಂದ ಕಟಕ ರಾಶಿಯನ್ನು ಪ್ರವೇಶ ಮಾಡಿ ನೀಚ ಆಗಿ ಸಂಚಾರ ಮಾಡಲಿದ್ದು, ಕೇತು ಗ್ರಹವು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ರಾಹು ಗ್ರಹವು
ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯನ್ನು ಶನಿಗ್ರಹವು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಶುಕ್ರ ಬುಧ ಗ್ರಹಗಳು ಏಪ್ರಿಲ್ ಮಾಸದಲ್ಲಿ ಮೀನರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಸೂರ್ಯಗ್ರಹವು 14ನೇ ದಿನಾಂಕದವರೆಗೆ ಮೀನರಾಶಿಯಲ್ಲಿ ಪ್ರವೇಶ ಮಾಡಲಿದ್ದು, ಆ ನಂತರದಲ್ಲಿ ಮೇಷರಾಶಿಗೆ ಪ್ರವೇಶ ಆಗಿ ಸೂರ್ಯಗ್ರಹವು ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಸಂಚಾರದಲ್ಲಿ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೂರ್ಯಗ್ರಹವು 14ನೇ ದಿನಾಂಕದವರೆಗೆ ಮೀನರಾಶಿಯಲ್ಲಿ ಸಂಚಾರ ಮಾಡುವಂತಹ ಚೈತ್ರ ಮಾಸದ ಕಾಲದಲ್ಲಿ ಶುಭ ಕಾರ್ಯಗಳಿಗೆ ಮುಹೂರ್ತ ಶಾಸ್ತ್ರದಲ್ಲಿ ಮುಹೂರ್ತವನ್ನು ನೀಡೋದಿಲ್ಲ. ಅಂದರೆ ಮಂಗಳ ಕಾರ್ಯಗಳನ್ನು ಮಾಡಬಾರದು ಅನ್ನುವುದನ್ನು ತಿಳಿಸಲಾಗಿದೆ. ಈ ಮಾಸಗಳಲ್ಲಿ ಕೆಲವು ಶೂನ್ಯ ದಿನಗಳನ್ನು ಮುಹೂರ್ತ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ನೀವು ತಿಳಿದಿರ್ತೀರ, ಅಧಿಕ ಮಾಸ, ಕ್ಷಯ ಮಾಸ, ಶೂನ್ಯ ಮಾಸ, ಈ ರೀತಿ ದಿನಗಳನ್ನು ನೀವು ತಿಳಿದಿರ್ತೀರ, ಹೇಳೋದನ್ನು ಕೇಳಿರ್ತೀರ. ಹಾಗೆ ಸೂರ್ಯಗ್ರಹ ಮೀನರಾಶಿಯಲ್ಲಿ ಸಂಚಾರ ಮಾಡುವಾಗ ಚೈತ್ರ ಮಾಸವಿದ್ದರೆ ಆ ದಿನಗಳನ್ನು ನಿಷಿದ್ಧ ಮಾಡಲಾಗಿದೆ ಮುಹೂರ್ತ ಶಾಸ್ತ್ರದಲ್ಲಿ. ಹಾಗಾಗಿ ಶುಭ ಕಾರ್ಯಗಳನ್ನು ಚೈತ್ರ ಮಾಸದ 14ನೇ ದಿನಾಂಕದವರೆಗೆ ಮಾಡಬಾರದು ಅನ್ನಲಾಗುತ್ತೆ. ಆ ನಂತರದಲ್ಲಿ ಸೂರ್ಯಗ್ರಹ ಮೇಷರಾಶಿಯನ್ನು ಪ್ರವೇಶ ಮಾಡಿದ ನಂತರದಲ್ಲಿ ಶುಭ ಕಾರ್ಯಗಳಿಗೆ ಮುಹೂರ್ತವನ್ನು ನೀಡಲಾಗುತ್ತೆ. ಈ ಒಂದು ವಿಶೇಷವಾದಂತಹ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ. ಮಾಸದಲ್ಲಿ ನೀವು ಪ್ರಾರಂಭಿಸುವಂತಹ ವಿಷಯಗಳಿಗೆ ಈ ವಿಷಯಗಳು ಅನುಕೂಲ ಆಗುತ್ತೆ. ಮತ್ತು ಸೂರ್ಯಗ್ರಹ ಮೀನರಾಶಿಯಲ್ಲಿ ರಾಹುಗ್ರಹದ ಸಂಯೋಜನೆಯಲ್ಲಿ ಮತ್ತು ಶನಿಗ್ರಹದ ಸಂಯೋಜನೆಯಲ್ಲಿ ಸಂಚಾರ ಮಾಡುವುದರಿಂದ ತೇಜಸ್ಸಿನ ಗ್ರಹ, ಆತ್ಮಶಕ್ತಿಯ ಗ್ರಹ, ಜೀವಶಕ್ತಿಯನ್ನು ನೀಡುವ ಬೆಳಕಿನ ಗ್ರಹ ಸೂರ್ಯಗ್ರಹಕ್ಕೆ ರಾಹುಗ್ರಹ ಮತ್ತು ಶನಿಗ್ರಹದ ಸಂಯೋಗ ಯುತಿ ಅಷ್ಟು ಶುಭವಲ್ಲ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳಿಸಲಾಗುತ್ತೆ. ಈ ರೀತಿ ಇರುವಂತಹ ಸಂಯೋಗವು ನೆಗೆಟಿವ್ ಎಫೆಕ್ಟನ್ನು ನೀಡುತ್ತೆ ಅನ್ನುವುದನ್ನು ಶಾಸ್ತ್ರ ತಿಳಿಸುತ್ತೆ. ಅದೇ ರೀತಿ ಶನಿಗ್ರಹವು ಮೀನರಾಶಿಯನ್ನು ಪ್ರವೇಶಿಸಿ ಮೀನರಾಶಿಯಲ್ಲಿ ಸಂಚರಿಸುವಂತಹ ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಬದಲಾವಣೆಯು ಆಗಲಿದೆ. ಈ ಸಂಬಂಧದಂತೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಬುಧ ಗ್ರಹ ನೀಚ ಆಗಿ ಸಂಚಾರ ಮಾಡುವುದರಿಂದ ಆನ್ಲೈನ್ ವ್ಯವಹಾರದಲ್ಲಿ ಹಿನ್ನಡೆ ಆಗುತ್ತೆ. ಈ ಮಾಸದಲ್ಲಿ ಆನ್ಲೈನ್ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮತ್ತು ವ್ಯವಹಾರಗಳಿಗೆ ಅಷ್ಟು ಉತ್ತಮವಾಗಿರುವಂತಹ ಕಾಲ ಆಗಿರೋದಿಲ್ಲ. ಈಗ ತಿಳಿಸುವ ರಾಶಿಗಳಿಗೆ ಗ್ರಹಗಳ ಗೋಚಾರದ ಫಲಕ್ಕಿಂತ ನಿಮ್ಮ ಜನ್ಮಗ್ರಹಗಳ ಯಾವ ದಶೆ ಕಾಲದಲ್ಲಿ ಯಾವ ಭುಕ್ತಿ ಕಾಲವು ನಡೀತಾ ಇರುತ್ತೆ ಆ ಗ್ರಹಗಳ ಫಲಗಳೇ ಹೆಚ್ಚಾಗಿರುತ್ತೆ. ನಿಮ್ಮ ದಶೆ ಕಾಲದ ಭುಕ್ತಿ ಕಾಲದ ಗ್ರಹಗಳ ಫಲದ ಅನುಗುಣವಾಗಿ ಗೋಚಾರದ ಗ್ರಹಗಳು ನಿಮಗೆ ಶುಭ ಮತ್ತು ಅಶುಭ ಫಲವನ್ನು ನೀಡ್ತಾರೆ. ಹಾಗಾಗಿ ಮುಖ್ಯವಾಗಿ ನಿಮ್ಮ ಜನ್ಮ ಆಧಾರಿತವಾಗಿ ಗ್ರಹಗಳು ಫಲವನ್ನು ನೀಡುವುದೇ ಆಗಿದೆ. ಹಾಗಾಗಿ ಈ ಮುಂದಿನ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ನೋಡಬೇಕಾಗತ್ತೆ. ಕೆಲವರಿಗೆ ಈ ವಿಷಯಗಳು ಆಗದೇ ಇರಬಹುದು, ಕೆಲವರಿಗೆ ಆಗಬಹುದು. ಆದರೆ ಇದು ಎಲ್ಲವೂ ನಿಮ್ಮ ಜನ್ಮ ಜಾತಕಕ್ಕೆ ಅನುಗುಣವಾಗಿ ವಿಷಯಗಳು ನಡೆಯುತ್ತೆ. ಅದರ ಆಧಾರಿತವಾಗಿಯೇ ಇಲ್ಲಿ ಗ್ರಹಗಳು ನಿಮಗೆ ಶುಭ ಮತ್ತು ಅಶುಭ ಫಲಗಳನ್ನು ನೀಡ್ತವೆ. ಹಾಗಾಗಿ ಇಷ್ಟ ಇರುವವರು ಈ ಒಂದು ವಿಡಿಯೋದಲ್ಲಿ ಇರುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ನೋಡಬಹುದು. ಮೇಷರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಯಾವ ರೀತಿ ಫಲವನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೇನೆ. ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನೀಚ ಸ್ಥಾನದಲ್ಲಿ ಸಂಚಾರ ಮಾಡಲಿದೆ. ಅಂದರೆ ಏಪ್ರಿಲ್ ಮಾಸದ 3ನೇ ದಿನಾಂಕದಿಂದ ಮಿಥುನ ರಾಶಿಯಿಂದ ಕುಜಗ್ರಹ ಚತುರ್ಥ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಸಂಚರಿಸಲಿದ್ದು, ಹಾಗೆಯೇ ದಶಮ, ಕರ್ಮ ಮತ್ತು ಲಾಭಸ್ಥಾನಾಧಿಪತಿಯಾಗಿ ಶನಿಗ್ರಹವು ಮೀನರಾಶಿಯನ್ನು ಪ್ರವೇಶ ಮಾಡಲಿದ್ದು, ಈ ಗ್ರಹವು ಅಲ್ಲಿ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಡೆ ಆರಂಭ ಆಗುತ್ತೆ. ಶನಿ ಪ್ರಭಾವವು ಮೇಷರಾಶಿಯವರಿಗೆ ಆರಂಭ
ಆಗುತ್ತೆ. ಈಗಾಗಲೇ ಅದರ ಎಫೆಕ್ಟ್ ನಿಮಗೆ ಆರಂಭ ಆಗಿದೆ, ನಿಮಗೆ ಗೊತ್ತಿರುತ್ತೆ. ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು, ನಿಮ್ಮ ಮನಸ್ಸಿನ ಪ್ರಭಾವ ಹೇಗಿರುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುತ್ತೆ. ಮೇಷರಾಶಿಯವರ ರಾಶ್ಯಾಧಿಪತಿ ನೀಚ ಆಗಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮೇಲೆ ಇಲ್ಲಿ ಈ ಗ್ರಹ ಪ್ರಭಾವವನ್ನು ಮಾಡುವಂಥದ್ದು. ಅಂದರೆ ವೀಕ್ ಮೈಂಡಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಆಗುತ್ತೆ, ಮನಸ್ಸನ್ನು ದುರ್ಬಲಗೊಳಿಸುತ್ತೆ, ಶೀಘ್ರ ಕೋಪ ಬರುವಂಥದ್ದು, ಉದ್ವೇಗಕ್ಕೆ ಒಳಗಾಗುವಂಥದ್ದು, ಚಂದ್ರನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಎಮೋಷ್ನಲ್ ಆಗುವಂಥದ್ದು, ಸೋಲು ನಿರಾಶೆಗಳು ಆದಾಗ ದುಃಖಿತರಾಗುವಂಥದ್ದು ಈ ರೀತಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟದಿಂದ ಏನು ನಡೀತಾ ಇರುತ್ತೆ ಅದಕ್ಕೂ ಇಲ್ಲಿ ವಿಳಂಬ ಆಗಲಿಕ್ಕೆ ಆರಂಭ ಆಗುತ್ತೆ. ಏಕೆಂದರೆ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ದ್ವಿತೀಯ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಉಚ್ಚ ಆಗಿ ಸಂಚಾರ ಮಾಡ್ತಾ ಇದ್ದು, ನಿಮ್ಮ ಕುಟುಂಬದವರಿಂದಲೇ, ನಿಮ್ಮ ಬಂಧು ಮಿತ್ರರಿಂದಲೇ, ನಿಮಗೆ ಹೊರಗಿನ ಜನರಿಂದಲೇ ತೊಂದರೆಗಳು ಆರಂಭ ಆಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಈ ಮಾಸವು ಅಷ್ಟು ಶುಭ ಫಲವನ್ನು ನೀಡೋದಿಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹವು 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಮೊದಲ 2 ವಾರಗಳು ಅಷ್ಟು ಶುಭ ಫಲಗಳು ಸಿಗೋದಿಲ್ಲ. ಸೂರ್ಯಗ್ರಹ ರಾಹು ಕಂಜಕ್ಷನಲ್ಲಿ, ಶನಿ ಕಂಜಕ್ಷನ್ ಯುತಿಯಲ್ಲಿ ಸಂಚರಿಸೋದು ಇಲ್ಲಿ ಯಾವ ರಾಶಿಯವರಿಗೂ ಶುಭ ಅಲ್ಲ. ಏಕೆಂದರೆ ಈ ಸೂರ್ಯಗ್ರಹ ತೇಜಸ್ಸಿನ ಗ್ರಹ, ಆತ್ಮವಿಶ್ವಾಸವನ್ನು ನೀಡುವ ಗ್ರಹ, ಬೆಳಕಿನ ಗ್ರಹ, ಜೀವಶಕ್ತಿಯ ಗ್ರಹ. ಈ ಗ್ರಹ ಅಂದರೆ ಈ ಅಶುಭ ಗ್ರಹಗಳು, ಪಾಪಗ್ರಹಗಳ ಕಂಜಕ್ಷನ್ನಲ್ಲಿ ಇದ್ದಾಗ ಒಳ್ಳೆಯದಲ್ಲ, ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಹಾಗಾಗಿ ನೀವು ಸಂತಾನಕ್ಕೆ ಯಾರಾದರೂ ಪ್ರಯತ್ನ ಪಡುವವರಾಗಿದ್ದರೆ ಈ 15 ದಿನಗಳು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಯಾವುದೇ ಒಂದು ಬಂಡವಾಳ ಹೂಡಿಕೆ ಮಾಡುವವರಾಗಿದ್ದರೆ, ಶೇರ್ ಹಾಕುವವರಾಗಿದ್ದರೆ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ನಷ್ಟವಾಗುತ್ತೆ. ಏಕೆಂದರೆ ಪಂಚಮಾಧಿಪತಿ, ದ್ವಿತೀಯಾಧಿಪತಿ, ಸಪ್ತಮಾಧಿಪತಿ, ವ್ಯಾಪಾರ ವ್ಯವಹಾರವನ್ನು ಸೂಚಿಸುವಂತಹ ಸ್ಥಾನಾಧಿಪತಿ, ದ್ವಿತೀಯಾಧಿಪತಿಯ ಧನಸ್ಥಾನಾಧಿಪತಿ ಮತ್ತು ಉದ್ಯೋಗ ಲಾಭ ಸ್ಥಾನಾಧಿಪತಿ ಎಲ್ಲ ಗ್ರಹಗಳು ವ್ಯಯಸ್ಥಾನದಲ್ಲಿ, ನಷ್ಟ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಬಂಡವಾಳವನ್ನು ಹೆಚ್ಚು ಹೂಡಿಕೆ ಮಾಡಿದರೆ, ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ನಷ್ಟವಾಗುತ್ತೆ. ಈಗ ಮಾಡಿದರೆ ಅದರ ಮುಂದಿನ ರಿಸಲ್ಟ್ ನಿಮಗೆ ಅಶುಭವಾಗಿರುತ್ತೆ. ಇದನ್ನು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು. ಉದ್ಯೋಗದಲ್ಲಿಯೂ ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ, ವಿಘ್ನಗಳ ಆರಂಭವೂ ಆಗುತ್ತೆ. ಏಕೆಂದರೆ ದಶಮಾಧಿಪತಿಯಾಗಿ ಶನಿಗ್ರಹ 12ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸಮಸ್ಯೆಗಳ ಆರಂಭ ಆಗುತ್ತೆ. ಸೇವಾ ವೃತ್ತಿ ಮಾಡುವವರು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವವರಿಗೂ ಬುಧಗ್ರಹ ನೀಚ ಆಗಿ ಸಂಚರಿಸೋದ್ರಿಂದ ನಿಮಗೂ ಇಲ್ಲಿ ಅಷ್ಟು ಶುಭ ಫಲಗಳು ದೊರೆಯೋದಿಲ್ಲ. ಮೇಷರಾಶಿಯವರು ಆರೋಗ್ಯದಲ್ಲಿ ಮತ್ತು ಮನಸ್ಸಿನ ನಿಯಂತ್ರಣದಲ್ಲಿ ನೀವು ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮನಸ್ಸು ಸರಿಯಾಗಿದ್ದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸರಿಯಾದ ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ರಾಶ್ಯಾಧಿಪತಿ ಚತುರ್ಥ ಸ್ಥಾನದಲ್ಲಿ ನೀಚಾಗಿ ಸಂಚರಿಸೋದ್ರಿಂದ ನಿಮಗೆ ಮನೆಯಲ್ಲೂ ನೆಮ್ಮದಿ ಇರೋದಿಲ್ಲ. ತಾಯಿಯೊಂದಿಗೆ ಕಲಹಗಳು, ಮನಸ್ತಾಪಗಳು ನಡೆಯುವ ಸಾಧ್ಯತೆ ಇರುತ್ತೆ. ನೆಮ್ಮದಿಯಿಂದ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿದ್ರಾಹೀನತೆಯೂ ಆಗುತ್ತೆ. ಚಿಂತೆಗಳ ಆರಂಭವು ನಿಮಗೆ ಆಗ್ತಾ ಇರುತ್ತೆ. ಅದರಿಂದ ನೀವು ನಿದ್ದೆ ಮಾಡ್ತಾ ಇರೋದಿಲ್ಲ. ಇದರ ಒಂದು ಪ್ರಭಾವದಿಂದಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಬರಬಹುದು. ಹಾಗೆ ಇಲ್ಲಿ ಕುಜಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವಾಗ ಭೂಮಿ, ಆಸ್ತಿ, ಗೃಹದ ವಿಷಯಗಳಿಗೆ ಅಷ್ಟು ಶುಭವನ್ನು ನೀಡೋದಿಲ್ಲ. ನೀಚ ಆಗಿರುವಾಗ. ಹಾಗಾಗಿ ಇಂಥ ವಿಷಯಗಳಲ್ಲಿ ಮುಖ್ಯ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದ್ದಲ್ಲಿ ಅದನ್ನು ನೀವು ಈ ಮಾಸ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಅಷ್ಟಮಾಧಿಪತಿಯಾಗಿ ಕುಜ ನೀಚ ಆಗಿ 12ನೇ ಸ್ಥಾನದಲ್ಲಿ ಪಾಪಗ್ರಹಗಳು ಮತ್ತು ಇತರ ಗ್ರಹಗಳ ಸಂಚಾರವು ಇರೋದರಿಂದ ಮುಖ್ಯವಾಗಿ ಯಾವುದಾದರೂ ಅಪಾಯಗಳು ಆಗದಂತೆ ನೀವು ಎಚ್ಚರಿಕೆ ತೆಗೆದುಕೊಳ್ಬೇಕಾಗುತ್ತೆ.
ಅಂದರೆ ಚತುರ್ಥ ಸ್ಥಾನ ವಾಹನ ಸ್ಥಾನವೂ ಆಗಿ ಅಲ್ಲಿ ರಾಹುಗ್ರಹವು ವೀಕ್ಷಣೆ ಮಾಡೋದ್ರಿಂದ, ಅಂದರೆ ನೀಚ ಕುಜನಿಗೆ ಪಾಪಗ್ರಹ ರಾಹುವಿನ ಸಂಬಂಧವು ಬರೋದ್ರಿಂದ ಇಲ್ಲಿ ವಾಹನ ಚಲಿಸುವಾಗ ಇಂಥೆಲ್ಲ ವಿಷಯಗಳಲ್ಲಿ ನೀವು ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ದೂರ ಪ್ರಯಾಣ ಮಾಡುವಾಗ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾತ್ರಿ ಪ್ರಯಾಣವನ್ನು ಅವಾಯ್ಡ್ ಮಾಡಿ ಬುದ್ಧಿಯನ್ನೇ ಬಂಡವಾಳವನ್ನಾಗಿಸಿ ನಿಮ್ಮ ಈ ಕಾಲವನ್ನು ನಿಭಾಯಿಸಬೇಕು. ಏಪ್ರಿಲ್ 14ನೇ ದಿನಾಂಕದಿಂದ ಸೂರ್ಯಗ್ರಹ ಜನ್ಮರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಧೈರ್ಯದಿಂದ ನೀವು ಮುನ್ನಡೆಯುವಂತೆ ಆಗುತ್ತೆ. ಅಲ್ಲಿಯವರೆಗೆ ಬಹಳ ದುರ್ಬಲವಾಗಿರುತ್ತೆ ಮನಸ್ಸು. ಏಪ್ರಿಲ್ 14ರ ನಂತರದಲ್ಲಿ ಸೂರ್ಯಗ್ರಹ ನಿಮ್ಮ ಜನ್ಮರಾಶಿ ಪ್ರವೇಶ ಮಾಡೋದ್ರಿಂದ ಮಾನಸಿಕ ಪ್ರಭಾವವು ಇಲ್ಲಿ ಆತ್ಮವಿಶ್ವಾಸದಿಂದ ಇಲ್ಲಿ ಹೆಚ್ಚಾಗುತ್ತೆ. ಅಂದರೆ ಸರಿಯಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ಕಾಲ ಮೊದಲ 2 ವಾರಗಳಿಗಿಂತ ಏಪ್ರಿಲ್ ಮಾಸದ 14ನೇ ದಿನಾಂಕದ ನಂತರದಲ್ಲಿ ನಿಮಗೆ ಈ ಗ್ರಹದ ಒಂದು ಫಲ ಸಿಗಲಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಸರಿಯಾದಂತಹ ಪ್ಲ್ಯಾನ್ ಮಾಡಿ ಮುಂದುವರಿಯೋದು ಒಳ್ಳೆಯದು. ಸಂತಾನವನ್ನು ಬಯಸುವವರಾಗಿದ್ದರೆ ಮೊದಲ 2 ವಾರ ಈ ಒಂದು ದಿನಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಏಕೆಂದರೆ ಸೂರ್ಯಗ್ರಹ ರಾಹು ಶನಿ ಕಂಜಕ್ಷನಲ್ಲಿ ಇರೋದು ಯಾವ ರಾಶಿಯವರಿಗೂ ಅಷ್ಟು ಶುಭ ಅಲ್ಲ. ಹಾಗಾಗಿ ಸಂತಾನಕ್ಕೆ ಪ್ರಯತ್ನ ಪಡುವವರಾಗಿದ್ದರೆ 14ನೇ ದಿನಾಂಕದ ನಂತರದಲ್ಲಿ ಪ್ರಯತ್ನಿಸೋದ್ರಿಂದ ಅದರ ರಿಸಲ್ಟ್ ನಿಮಗೆ ಒಳ್ಳೆಯದಾಗಿ ಸಿಗಲಿದೆ. ವಿದ್ಯಾರ್ಥಿಗಳಿಗೂ ಸೂರ್ಯಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಆಗುವವರೆಗೂ ಹಿನ್ನಡೆ ಆಗ್ತಾ ಇರುತ್ತೆ. ಆ ನಂತರದಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗುವಂತೆ ಇಲ್ಲಿ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಒಟ್ಟಿನಲ್ಲಿ ಆ ನಂತರದಲ್ಲಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸೂರ್ಯ ಜನ್ಮರಾಶಿಯನ್ನು ಪ್ರವೇಶಿಸಿದ ನಂತರ ಮೇಷರಾಶಿಯವರಿಗೆ ಈ ಎಲ್ಲ ವಿಷಯಗಳಲ್ಲಿ ಸರಿಯಾಗಿ ಯೋಚಿಸಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುವಂತೆ ನಿಮ್ಮ ಬುದ್ಧಿಯನ್ನೇ ನೀವು ಸರಿಯಾಗಿ ಬುದ್ಧಿಬಲದಿಂದ ನೀವು ಮುಂದುವರಿಯೋದ್ರಿಂದ ನೀವು ಈ ಕಾಲವನ್ನು ನಿಭಾಯಿಸಬಹುದು. ಮೇಷರಾಶಿಯವರಿಗೆ ಶುಭವಾಗಲಿ. ವೃಷಭ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಫಲವನ್ನು ನೀಡ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚರಿಸುವುದು ಒಳ್ಳೆಯದೇ. ಆದರೆ ವಕ್ರ ಆಗಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ. ಕಳೆದ ಮಾಸದಿಂದಲೂ ಈ ಗ್ರಹ ಏಪ್ರಿಲ್ ಮಾಸದ 13ನೇ ದಿನಾಂಕದಿಂದ ನೇರವಾಗಿ ಸಂಚರಿಸೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆರಂಭ ಆಗುತ್ತೆ. ಮತ್ತು ನಿಮ್ಮ ಭಾಗ್ಯಸ್ಥಾನಾಧಿಪತಿ ಅದೃಷ್ಟ ಸ್ಥಾನಾಧಿಪತಿಯಾಗಿ ಮತ್ತು ಉದ್ಯೋಗ ಸ್ಥಾನಾಧಿಪತಿಯಾಗಿ ಶನಿಗ್ರಹವು ಲಾಭಸ್ಥಾನದಲ್ಲಿ ಸಂಚರಿಸೋದ್ರಿಂದ ವಿಶೇಷವಾಗಿ ದೊಡ್ಡದಾದಂತಹ ಲಾಭವನ್ನು ಗಳಿಸುವುದರ ಬಗ್ಗೆ ಯೋಚಿಸ್ತೀರಾ. ಶನಿಗ್ರಹವು ತುಂಬ ಶ್ರಮಪಟ್ಟು ಮಾಡುವಂತಹ ಕೆಲಸಕ್ಕೆ ವಿಶೇಷವಾದಂತಹ ಲಾಭವನ್ನು ನೀಡೋದ್ರಿಂದ ದೊಡ್ಡದಾಗಿ ಲಾಭವನ್ನು ಪಡೆದುಕೊಳ್ಳುವಂತಹ ಶಕ್ತಿಯನ್ನು ಇಲ್ಲಿ ಲಾಭಸ್ಥಾನದಲ್ಲಿ ಶನಿಗ್ರಹ ನೀಡ್ತಾರೆ. ಅದಕ್ಕೆ ಅದೃಷ್ಟ ಭಾಗ್ಯವನ್ನು ಶನಿಗ್ರಹ ನೀಡ್ತಾರೆ. ಮತ್ತು ಶನಿಗ್ರಹ ಆ ಲಾಭಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಗೌರವವು ಹೆಚ್ಚಾಗುತ್ತೆ. ಒಳ್ಳೆಯ ಕೀರ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಆರಂಭ ಆಗುತ್ತೆ. ಇಲ್ಲಿ ಈ ಮಾಸದಲ್ಲಿ ಧನಾಭಿವೃದ್ಧಿಯಲ್ಲಿ ನಿಮಗೆ ಅಡೆತಡೆ ಆಗ್ತಾ ಇರುತ್ತೆ. ಈ ಕಳೆದ ಒಂದು ಮಾಸದಲ್ಲಿಯೂ ಕುಜಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಧನಾಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ. ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾಗಿ ಬುಧ ಗ್ರಹ ನೀಚ ಆಗಿ ಸಂಚರಿಸ್ತಾ ಇರೋದ್ರಿಂದ ವಕ್ರ ಆಗಿಯೂ ಸಂಚರಿಸ್ತಾ ಇರೋದ್ರಿಂದ
ನೇರವಾಗಿ ಇಲ್ಲಿ ಏಪ್ರಿಲ್ ಮಾಸದ 7ನೇ ದಿನಾಂಕದಿಂದ ಈ ಗ್ರಹ ಸಂಚಾರ ಮಾಡ್ತಾರೆ. ನಿಮಗೆ ಇಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಇಲ್ಲಿ ಧನಾಭಿವೃದ್ಧಿ ಆಗಲಿಕ್ಕೆ ಆರಂಭ ಆದರೂ ನಿಮಗೆ ಇಲ್ಲಿ ಸಪ್ತಮ ಸ್ಥಾನಾಧಿಪತಿ ವ್ಯಾಪಾರ ವ್ಯವಹಾರವನ್ನು ಸೂಚಿಸುವಂತಹ, ಪಾಲುದಾರಿಕೆಯನ್ನು ಸೂಚಿಸುವಂತಹ ಇಲ್ಲಿ ಸ್ಥಾನಾಧಿಪತಿಯಾಗಿ ಕುಜಗ್ರಹ ನೀಚ ಆಗಿರೋದ್ರಿಂದ ಇಲ್ಲಿ ಧನಾಭಿವೃದ್ಧಿಯಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಏಕೆಂದರೆ ವ್ಯಾಪಾರ ವ್ಯವಹಾರದಿಂದ ನಿಮಗೆ ಧನಾಭಿವೃದ್ಧಿ ಆಗಬೇಕಾದ್ರೆ ಆ ಸ್ಥಾನಾಧಿಪತಿ ಇಲ್ಲಿ ಶುಭವನ್ನು ನೀಡುವಂತಿರಬೇಕು. ಆ ಸ್ಥಾನದಲ್ಲಿ, ತೃತೀಯ ಸ್ಥಾನದಲ್ಲಿ ನೀಚ ಆಗಿರೋದ್ರಿಂದ ಸಹೋದರರೊಂದಿಗೆ ಕಲಹ ಏರ್ಪಾಡಾಗುತ್ತೆ. ಮತ್ತು ಸಪ್ತಮಾಧಿಪತಿಯು ಕುಜಗ್ರಹ ಆಗಿರೋದ್ರಿಂದ ಪತಿ ಪತ್ನಿ ನಡುವೆ ಇಲ್ಲಿ ಯಾರಾದರೂ ಹತ್ತಿರದವರು ಕುತಂತ್ರವನ್ನು ಮಾಡಿ ಕಲಹಗಳನ್ನು ಮಾಡಿಸುವಂತೆ ಇಲ್ಲಿ ಈ ಗ್ರಹ ಫಲವನ್ನು ನೀಡ್ತಾರೆ. ಮತ್ತು 5ನೇ ಸ್ಥಾನಾಧಿಪತಿ ವಿದ್ಯಾಸ್ಥಾನಾಧಿಪತಿ ಬುಧಗ್ರಹ ನೀಚ ಆಗಿ ಆ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಮಧ್ಯಮವಾದಂತಹ ಫಲ ಸಿಗುತ್ತೆ. ಇಲ್ಲಿ ಸೂರ್ಯಗ್ರಹ ಚತುರ್ಥ ಸ್ಥಾನಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡುವುದು ಒಳ್ಳೆಯ ಫಲಗಳನ್ನೇ ನೀಡ್ತಾರೆ. ಆದರೆ 12ನೇ ಸ್ಥಾನಕ್ಕೆ 14ನೇ ದಿನಾಂಕದ ನಂತರ ಪ್ರವೇಶ ಆಗೋದ್ರಿಂದ ಗೃಹಕ್ಕಾಗಿ, ಮನೆಗಾಗಿ ಹೆಚ್ಚು ಖರ್ಚು ಮಾಡುವಂತೆ ಆಗುತ್ತೆ. ಇಲ್ಲಿ ಗೃಹ ಸ್ಥಾನಾಧಿಪತಿಯಾಗಿ ಭೂಮಿ, ಆಸ್ತಿ ಇದನ್ನು ಸೂಚಿಸುವಂತಹ ಆ ಸ್ಥಾನಾಧಿಪತಿಯಾಗಿ ವ್ಯಯ 12ನೇ ಸ್ಥಾನದಲ್ಲಿ ವೆಚ್ಚ ಮಾಡುವಂಥ ಆ ಸ್ಥಾನದಲ್ಲಿ ಉಚ್ಚನಾಗಿ ಸಂಚಾರ ಮಾಡೋದ್ರಿಂದ ನಿಮಗೆ ಅಧಿಕವಾದಂತಹ ಹಣ ಖರ್ಚಿನ ಫಲವನ್ನು ಇಲ್ಲಿ ಸೂರ್ಯಗ್ರಹ ನೀಡ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ನೀವು ವೃಷಭ ರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ಇನ್ನುಳಿದಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಶನಿ ಒಳ್ಳೆಯ ಫಲವನ್ನು ನೀಡ್ತಾರೆ. ರಾಹು ಲಾಭ ಸ್ಥಾನದಲ್ಲಿ ಒಳ್ಳೆಯ ಫಲವನ್ನು ನೀಡ್ತಾರೆ. ಜನ್ಮ ರಾಶಿಯಲ್ಲಿ ಗುರುಗ್ರಹ ಇಲ್ಲಿ ಸಂಚಾರ ಆಗೋದ್ರಿಂದ ಮತ್ತು ಆ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡೋದ್ರಿಂದ ಒಳ್ಳೆಯ ಹೆಸರು, ಗೌರವ, ಉದ್ಯೋಗದಲ್ಲಿ ಒಳ್ಳೆಯ ಹೆಸರು, ನಿಮ್ಮ ವೃತ್ತಿ ಸ್ಥಾನದಲ್ಲಿ ಪ್ರಶಂಸೆ, ಇದೆಲ್ಲವನ್ನು ಇಲ್ಲಿ ಈ ಗ್ರಹಗಳು ಫಲವನ್ನು ನೀಡುತ್ತಾರೆ. ಪತ್ನಿ ವಿಷಯ, ವ್ಯಾಪಾರ ವ್ಯವಹಾರದ ವಿಷಯದಲ್ಲಿ ಹಿನ್ನಡೆ ಆಗುತ್ತೆ ಮತ್ತು ಧನಾಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ. ನೋಡಿ, ಉದ್ಯೋಗದಲ್ಲಿ ಈಗ ನೀವು ಪ್ರಯತ್ನಿಸಿದರೆ 1-2 ತಿಂಗಳಾದಮೇಲೆ ಅದರ ರಿಸಲ್ಟ್ ಬರ್ಬೋದು. ಅಥವಾ ನೀವು ಏನಾದರೂ ಮಾಡಿದರೆ ನೆಕ್ಸ್ಟ್ ಮಂತ್ ಸಿಗ್ಬೋದು, ಅದರ ನೆಕ್ಸ್ಟ್ ಮಂತ್ ಸಿಗ್ಬೋದು. ಈ ರೀತಿ ಆಗುತ್ತೆ. ಈಗ ಮಾಡಿದ ತಕ್ಷಣ ಹಣ ಬರಬೇಕು ಅನ್ನುವುದು ಇಲ್ಲ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಒಳ್ಳೆಯ ಆರಂಭ ಆಗುತ್ತೆ. ವೃಷಭ ರಾಶಿಯವರಿಗೆ ಶುಭವಾಗಲಿ. ಮಿಥುನ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ನೀಚ ಸ್ಥಾನದಲ್ಲಿ ಮಾರ್ಚ್ ಮಾಸದಲ್ಲಿಯೂ ಸಂಚಾರ ಮಾಡಿದ್ದು, ಈ ಮಾಸ ಏಪ್ರಿಲ್ ಮಾಸದಲ್ಲಿಯೂ ಮೀನರಾಶಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹದ ಫಲ ಮಿಥುನ ರಾಶಿಯವರಿಗೆ ಯಾವ ರೀತಿ ಸಿಗ್ತಾ ಇದೆ. ಬುಧ ಗ್ರಹ ಬುದ್ಧಿಗ್ರಹ ನೀಚ ಆಗಿದ್ದಾರೆ. ರಾಶ್ಯಾಧಿಪತಿ ಮನಸ್ಸಿನ ಪ್ರಭಾವವನ್ನು ಸೂಚಿಸುವ ಗ್ರಹ ನೀಚ ಆಗಿದ್ದಾರೆ. ಅಂದರೆ ಬುಧ ಗ್ರಹ ಇಲ್ಲಿ ನಿಮ್ಮ ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಆಗ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಇಲ್ಲಿ ಆಲೋಚನಾ ಸಾಮರ್ಥ್ಯ ಇಲ್ಲಿ ಕಡಿಮೆ ಇರುತ್ತೆ. ನಿಮ್ಮ ಥಾಟ್ ಪ್ರೋಸೆಸ್ ಸರಿ ಇರೋದಿಲ್ಲ, ಆಲೋಚನೆಗಳು ಸರಿ ಇರೋದಿಲ್ಲ. ಮತ್ತು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ವಿಷಯವನ್ನು ನೀವು ನೋಡಿದರೆ ಆ ಅಬ್ಸರ್ವೇಷನ್ ಮಾಡುವಂಥದ್ದಕ್ಕೆ, ಸರಿಯಾಗಿ ಮಾಡುವುದಕ್ಕೆ ಇಲ್ಲಿ ಬುಧ ಗ್ರಹ ಇಲ್ಲಿ ಚೆನ್ನಾಗಿರಬೇಕಾಗುತ್ತೆ. ಆದರೆ ಬುಧ ನೀಚ ಇರೋದ್ರಿಂದ ಆ ಅಬ್ಸರ್ವೇಷನ್ ಸರಿಯಾಗಿ ಇಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ನಿಮ್ಮ ಉದ್ಯೋಗ ಸ್ಥಳದಲ್ಲಾಗ್ಬೋದು, ಇನ್ನಿತರ ವಿಷಯಗಳಲ್ಲಿ ಆಗ್ಬೋದು, ನಿಮಗೆ ಸರಿಯಾದ ರೀತಿ ಕಮ್ಯುನಿಕೇಷನ್ ಇಲ್ಲಿ ಸರಿಯಾಗಿ ನಡೆಯೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಮಾತುಕತೆ ಸರಿಯಾಗಿ
ಮಾಡುವಲ್ಲಿ ಇಲ್ಲಿ ಹಿನ್ನಡೆ ಆಗುತ್ತೆ. ಈ ರೀತಿ ಬುಧ ಗ್ರಹ ಫಲವನ್ನು ನೀಡ್ತಾರೆ. ಮತ್ತು ನೀವೇನೋ ಆಲೋಚನೆಗಳನ್ನು ಮಾಡಿರ್ತೀರ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಂದರೆ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿ ಫಲವನ್ನು ಬುಧಗ್ರಹ ನೀಡ್ತಾರೆ. ನಿತ್ಯಲೂ ನೀವು ಬುಧಗ್ರಹದ ಅಭಿಮಾನ ದೇವತೆಯಾದಂತಹ ವಿಷ್ಣುವಿನ ಮಂತ್ರವನ್ನು ನಿತ್ಯ ಪಠನೆ ಮಾಡಿ ನಿಮ್ಮ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ವಿಷ್ಣು ಅಷ್ಟೋತ್ತರವನ್ನಾದರೂ ನೀವು ಪಠನೆ ಮಾಡಬಹುದು. ಬುಧ ಗ್ರಹ ದಶಮದಲ್ಲಿ ಈ ರೀತಿ ಸಂಚರಿಸೋದ್ರಿಂದ ಮತ್ತು ಅಲ್ಲಿ ರಾಹುಗ್ರಹವು ಈಗಾಗಲೇ ಸಂಚಾರವೂ ಆಗ್ತಾ ಇರೋದ್ರಿಂದ, ಶನಿಗ್ರಹದ ಪ್ರವೇಶವೂ ಅಲ್ಲಿ ಆಗಿರೋದ್ರಿಂದ, ವ್ಯಯಾಧಿಪತಿಯಾದಂತಹ ಶುಕ್ರಗ್ರಹನ ಪ್ರವೇಶವು ದಶಮ ಕರ್ಮಸ್ಥಾನದಲ್ಲಿ ಆಗಿರೋದ್ರಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಳಂಬ ವಿಘ್ನಗಳು ಆಗ್ತಾ ಇರುತ್ತೆ. ದಶಮ ಸ್ಥಾನಕ್ಕೆ ಶನಿ ಪ್ರವೇಶ ಆಗಿರೋದ್ರಿಂದ ಅಂದರೆ ಇಲ್ಲಿ ಉದ್ಯೋಗದಲ್ಲಿ ನೀವೇನಾದರೂ ದೂರ ಹೋಗಿ ಬದಲಾವಣೆ ಮಾಡಿಕೊಂಡು ಉದ್ಯೋಗ ಮಾಡುವ ಪರಿಸ್ಥಿತಿ ಬರುತ್ತೆ. ಅಂದರೆ ಶನಿ ಅಂದರೆ ಯಾವ ಸ್ಥಾನಕ್ಕೆ ಹೋದರೂ ಅಲ್ಲಿಗೆ ಅದರದ್ದೇ ಆದಂತಹ ಫಲವನ್ನು ನೀಡ್ತಾರೆ. ಶನಿ ಗ್ರಹ ದೂರ ಹೋಗಿ ಉದ್ಯೋಗ ಮಾಡುವುದಕ್ಕೆ ಶನಿಗ್ರಹ ಕಾರಕ ಗ್ರಹ ಆಗಿರೋದ್ರಿಂದ ಈ ರೀತಿ ಫಲವನ್ನು ನೀಡ್ತಾರೆ. ರಾಹು ಗ್ರಹ ಇಲ್ಲಿ ಸಂಚಾರ ಮಾಡಿ ಬದಲಾವಣೆಗಳನ್ನು ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ರಾಹುಗ್ರಹ ಫಲವನ್ನು ನೀಡ್ತಾರೆ. ವ್ಯಯಾಧಿಪತಿಯಾಗಿ ಶುಕ್ರಗ್ರಹ ದಶಮ ಕರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ಏನಾದರೂ ನಷ್ಟವನ್ನು ನೀಡುವಂತೆ ಇಲ್ಲಿ ಫಲವನ್ನು ನೀಡುತ್ತಾರೆ. ಹಾಗಾಗಿ ದೊಡ್ಡ ದೊಡ್ಡ ಕೆಲಸವನ್ನು ಆರಂಭಿಸುವ ಮೊದಲು ನೀವು ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಉಚ್ಚಾಗಿ ಸಂಚರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಮತ್ತು ವ್ಯಾಪಾರ ವ್ಯವಹಾರ ಈ ಸಂಬಂಧಪಟ್ಟಂತೆ ಇಲ್ಲಿ ಸಪ್ತಮಾಧಿಪತಿಯಾಗಿ ಗುರುಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ವೈವಾಹಿಕ ಜೀವನದಲ್ಲಿ ಇದೆಲ್ಲದರಲ್ಲಿ ಮಧ್ಯಮ ಫಲವನ್ನು ಇಲ್ಲಿ ಗುರುಗ್ರಹ ನೀಡ್ತಾರೆ. ಧನಾಭಿವೃದ್ಧಿಯಲ್ಲಿ ಹಿನ್ನಡೆ ಆಗುತ್ತೆ. ಏಕೆಂದರೆ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಅಡೆತಡೆಗಳು ಆಗುತ್ತೆ. ಆ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಮಾಡುವಾಗ ಮಾತಿನಲ್ಲಿ ನಿಯಂತ್ರಣ ಇರಬೇಕಾಗತ್ತೆ. ಅಂದರೆ ನಾಲಿಗೆ ಬಿಗಿ ಇಲ್ಲದೆ ಮಾತಾಡುವುದು ಅನ್ನುವುದನ್ನು ಏನು ಹೇಳಲಾಗುತ್ತೆ, ಈ ರೀತಿ ಮಾತುಗಳು ನಿಮ್ಮಿಂದ ಬಾಯಿ ತಪ್ಪಿ ಬರಬಹುದು, ಇತರರಿಗೆ ನೋವಾಗಬಹುದು. ಮಾತಾಡಬೇಕಾದ್ರೆ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು, ಇಲ್ಲಾಂದರೆ ವಾಗ್ದೋಷವಾಗುತ್ತೆ, ಅದು ನಿಮಗೆ ವಾಪಸ್ ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ. ನೋಡಿ, ಮಾತಾಡೋದ್ರಿಂದಲೂ ಮಾತಾಡದೇ ಇರೋದ್ರಿಂದಲೂ ಬಹಳಷ್ಟು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಮಾತಾಡಿಸಿಯೂ ಮಾತಾಡಿಲ್ಲ ಅಂದರೆ ಅದೊಂದು ರೀತಿ ದೋಷವಾಗುತ್ತೆ. ಮಾತಾಡುವಾಗ ಇನ್ನೊಬ್ಬರಿಗೆ ನೋವು ಕೊಟ್ಟು ಮಾತಾಡೋದ್ರಿಂದ ಅದು ಇನ್ನೊಂದು ರೀತಿಯ ದೋಷವಾಗುತ್ತೆ. ಇಲ್ಲಿ ಈ ದ್ವಿತೀಯ ಸ್ಥಾನದಲ್ಲಿ ಕುಜಗ್ರಹ ನೀಚವಾಗಿ ಸಂಚಾರ ಮಾಡೋದ್ರಿಂದ ಮಾತಾಡುವುದರಲ್ಲಿ ಬಹಳ ಜಾಗೃತಿಯಿಂದ ಮಾತಾಡಬೇಕಾಗುತ್ತೆ. ಇಲ್ಲಿ ಧನಾಭಿವೃದ್ಧಿಗೂ ಅಡೆತಡೆಗಳು ಆಗುತ್ತೆ. ಏಕೆಂದರೆ ಷಷ್ಠಾಧಿಪತಿಯು ಆಗಿರೋದ್ರಿಂದ ಮತ್ತು ಲಾಭಸ್ಥಾನಾಧಿಪತಿಯು ಆಗಿದ್ದರು, ಆದರೆ ಈ ಗ್ರಹ ನೀಚ ಆಗಿರೋದ್ರಿಂದ ಇಲ್ಲಿ ಲಾಭವು ಬರುವುದು ಬಹಳ ಕಡಿಮೆ ಒಂದು ಫಲ ಆಗಿರುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ತಾಯಿ ಮತ್ತು ಮನೆಯವರ ಸಹಕಾರ ಸಿಗಲಿದೆ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಫಲಗಳನ್ನು ತಿಳಿದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಸಲ್ಟ್ ಸಿಗಲಿದೆ. ಮಿಥುನ ರಾಶಿಯವರಿಗೆ ಶುಭವಾಗಲಿ. ಕಟಕ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಯಲ್ಲಿಯೇ ಕುಜಗ್ರಹ ನೀಚ ಆಗಿ ಏಪ್ರಿಲ್ ಮಾಸದ 3ನೇ ದಿನಾಂಕದಿಂದ ಸಂಚಾರ ಮಾಡಲಿದ್ದು, ಆ ಸ್ಥಾನದಲ್ಲಿ ಕುಜಗ್ರಹ ನೀಚ ಆಗಿ ಸಂಚಾರ ಮಾಡುವಾಗ ಶೀಘ್ರ ಕೋಪ ಬರುವಂತೆ ಇಲ್ಲಿ ಫಲ ನೀಡ್ತಾರೆ ಮತ್ತು ಉದ್ವೇಗಕ್ಕೆ ಒಳಗಾಗುವುದು
ಶೀಘ್ರ ಕೋಪದಿಂದ ದುಃಖಕ್ಕೆ ಒಳಗಾಗುವುದು, ಎಮೋಷ್ನಲ್ ಆಗುವಂಥದ್ದು, ಈ ರೀತಿ ಫಲವನ್ನು ಕಟಕ ರಾಶಿಯಲ್ಲಿ ಕುಜ ನೀಡುತ್ತಾರೆ. ಮತ್ತು ನಿಮ್ಮ ತೃತೀಯ ಸ್ಥಾನಾಧಿಪತಿ ಬುಧ ಗ್ರಹ ನೀಚ ಆಗಿ ಭಾಗ್ಯದಲ್ಲಿ ಸಂಚರಿಸಿದರೂ ನೀಚ ಆಗಿ ಇರೋದ್ರಿಂದ ಒಳ ಮನಸ್ಸು ಭಯ ಪಡ್ತಾ ಇರುತ್ತೆ. ಆತ್ಮವಿಶ್ವಾಸದ ಕೊರತೆ ಇಲ್ಲಿ ಕಾಣುತ್ತೆ. ಅದರ ಪ್ರಭಾವದಿಂದ ಈ ರೀತಿ ಆಗುತ್ತೆ. ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಳ್ಳಿ. ಆತ್ಮವಿಶ್ವಾಸದಿಂದ ನೀವು ಎಲ್ಲ ನಿರ್ಧಾರಗಳನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಆರಂಭ ಆಗುತ್ತೆ. ಇಲ್ಲಿ ನಿಮಗೆ ಅಷ್ಟಮ ಶನಿಯು ಅಂತ್ಯವಾಗಿ ಭಾಗ್ಯಸ್ಥಾನದಲ್ಲಿ ಶನಿಗ್ರಹವು ಸಂಚಾರ ಮಾಡೋದ್ರಿಂದ ಭಾಗ್ಯಸ್ಥಾನದಿಂದ ಲಾಭಸ್ಥಾನವನ್ನು ಶನಿಗ್ರಹವು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಉದ್ಯೋಗದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ. ಕಟಕ ರಾಶಿಯವರು ಲಾಭಸ್ಥಾನಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿ ಸಂಚರಿಸ್ತಾ ಇದ್ದು, ಭಾಗ್ಯಾಧಿಪತಿಯಾದಂತಹ ಗುರುಗ್ರಹ ಲಾಭಸ್ಥಾನದಲ್ಲಿ ಸಂಚರಿಸ್ತಾ ಇದ್ದು, ಇಲ್ಲಿ ಶನಿಗ್ರಹವು ಗುರುಗ್ರಹದ ವೀಕ್ಷಣೆ ಮಾಡೋದ್ರಿಂದ, ಅಂದರೆ ಲಾಭಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಅದೃಷ್ಟದಲ್ಲಿ ಭಾಗ್ಯದಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟುಕೊಳ್ತೀರಾ. ಅಂದರೆ ಅದೃಷ್ಟವೇ ದೊಡ್ಡದು, ಭಾಗ್ಯವೇ ದೊಡ್ಡದು ಅನ್ನುವಂತೆ ಇಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇಲ್ಲಿ ಲಾಭದ ಫಲವನ್ನು ಶನಿಗ್ರಹ ನೀಡುತ್ತಾರೆ. ಭಾಗ್ಯದಿಂದ ಲಾಭ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಮತ್ತು ಇಲ್ಲಿ ದ್ವಿತೀಯ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹವು ಭಾಗ್ಯಸ್ಥಾನದಲ್ಲಿ ಸಂಚರಿಸಲಿದ್ದು ಮತ್ತು 14ನೇ ದಿನಾಂಕದಿಂದ ದಶಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿಯಲ್ಲಿಯೂ ಒಳ್ಳೆಯ ಪ್ರಗತಿಯ ಫಲವನ್ನು ನೀಡ್ತಾರೆ. ಉಚ್ಚ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ಸೂರ್ಯಗ್ರಹ ಬಹಳಷ್ಟು ಒಳ್ಳೆಯ ಫಲವನ್ನು ನೀಡುತ್ತಾರೆ. ಧನಾಭಿವೃದ್ಧಿ ಆಗ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು, ಗೌರವ ಮತ್ತು ಕೀರ್ತಿಯ ವಿಷಯದಲ್ಲಿ ಆಗ್ಬೋದು, ಎಲ್ಲದರಲ್ಲಿಯೂ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ. ಮತ್ತು ಪತ್ನಿ ಮತ್ತು ಕುಟುಂಬದ ವಿಷಯದಲ್ಲಿಯೂ ಈವರೆಗೆ ಏನು ಹೆಚ್ಚು ಸಮಸ್ಯೆಗಳು ಆಗ್ತಾ ಇತ್ತು ಅದು ಸುಧಾರಣೆಗೆ ಬರುತ್ತೆ. ಏಕೆಂದರೆ ಸಪ್ತಮಾಧಿಪತಿಯಾಗಿ ಶನಿಗ್ರಹವು ಭಾಗ್ಯದಲ್ಲಿ ಸಂಚರಿಸೋದ್ರಿಂದ ಮತ್ತು ದ್ವಿತೀಯಾಧಿಪತಿಯಾಗಿ ಸೂರ್ಯಗ್ರಹ ಶುಭ ಸ್ಥಾನಗಳಲ್ಲಿ ಸಂಚರಿಸೋದ್ರಿಂದ ಕುಟುಂಬ ಮತ್ತು ಪತ್ನಿ ವಿಷಯದಲ್ಲಿ ನಿಮಗೆ ಏನು ಹಿನ್ನಡೆ ಆಗ್ತಾ ಇತ್ತು ಈಗ ನಿಮಗೆ ಸುಧಾರಣೆಗೆ ಬರೋದ್ರಿಂದ ಕಟಕ ರಾಶಿಯವರು ಇಲ್ಲಿ ಸುಧಾರಣೆಯನ್ನು ಮಾಡಿಕೊಳ್ಳುವಂತಹ ಕಾಲವಾಗಿರುತ್ತೆ. ಉದ್ಯೋಗ ಆಗ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ಆಗ್ಬೋದು, ನಿಮ್ಮ ಕುಟುಂಬದ ಜೀವನ ಆಗ್ಬೋದು, ಯಾವುದೇ ವಿಷಯದಲ್ಲಿ ಆದರೂ ನೀವು ಅಭಿವೃದ್ಧಿಯನ್ನು ನಿಮ್ಮನ್ನು ನೀವು ಪಡಿಸಿಕೊಳ್ಳುವಂತಹ ಕಾಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಕುಜಗ್ರಹ ನೀಚ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಏಕೆಂದರೆ ಪಂಚಮಾಧಿಪತಿಯಾಗಿ ಕುಜಗ್ರಹ ನೀಚ ಆಗಿರೋದ್ರಿಂದ. ಆದರೂ ಭಾಗ್ಯಾಧಿಪತಿ ಹೈಯರ್ ಎಜುಕೇಷನ್ ಮಾಡುವವರಿಗೆ ಇಲ್ಲಿ ಭಾಗ್ಯಾಧಿಪತಿಯಾಗಿ ಗುರುಗ್ರಹ ಲಾಭದಲ್ಲಿ ಸಂಚಾರ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಆದರೆ ಇಲ್ಲಿ ಮಧ್ಯಮ ಫಲ ಅನ್ನೋದನ್ನು ಇಲ್ಲಿ ತಿಳಿಸ್ಬೋದು. ಈ ರೀತಿ ಇಲ್ಲಿ ಈ ಗ್ರಹಗಳು ಫಲವನ್ನು ನೀಡ್ತಾರೆ. ಕಟಕ ರಾಶಿಯವರ ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಬರುವಂತಹ ಸಾಧ್ಯತೆಯೂ ಇರುತ್ತೆ. ಯಾಕಂದರೆ ಪಂಚಮಾಧಿಪತಿ ನೀಚ ಆಗಿರೋದ್ರಿಂದ. ಹಾಗಾಗಿ ಈ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಸರಿಯಾದಂತಹ ನಿರ್ಧಾರಗಳನ್ನು ಮಾಡೋದ್ರಿಂದ ಕಟಕ ರಾಶಿಯವರಿಗೆ ಇಲ್ಲಿ ಸಂಪೂರ್ಣ ಒಳ್ಳೆಯ ಫಲಗಳು ಸಿಗುತ್ತೆ. ಭಾಗ್ಯಸ್ಥಾನದಲ್ಲಿ ಶನಿಗ್ರಹ ಪ್ರವೇಶ ಆಗಿ ಯಾರಿಗೆ ಹೆಚ್ಚು ಅಭಿವೃದ್ಧಿಯ ಫಲವನ್ನು ನೀಡ್ತಾರೆ ಅನ್ನುವುದರಲ್ಲಿ ಶಿವಭಕ್ತರಿಗೆ, ಹನುಮಾನ್ ಭಕ್ತರಿಗೆ ಭಾಗ್ಯಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಮಾಡುವಂತಹ ಕಾಲದಲ್ಲಿ ಹೆಚ್ಚು ಅದೃಷ್ಟವನ್ನು ನೀಡ್ತಾರೆ. ಹಾಗಾಗಿ ಕಟಕ ರಾಶಿಯವರು ಇದನ್ನು ತಿಳಿದುಕೊಂಡು ನೀವು ಶಿವ ಆರಾಧನೆಯನ್ನು ಮಾಡೋದ್ರಿಂದ ಹೆಚ್ಚಿನ ಭಾಗ್ಯ ಅದೃಷ್ಟದ ಫಲಗಳನ್ನು ಶನಿ ಬದಲಾವಣೆಯಿಂದ ನೀವು ಪಡೆದುಕೊಳ್ತೀರಾ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಕಟಕ ರಾಶಿಯವರಿಗೆ ಶುಭವಾಗಲಿ.
ಸಿಂಹರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದ ಬಗ್ಗೆ ಯಾವ ರೀತಿ ಫಲಗಳು ಇವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸಿಂಹ ರಾಶ್ಯಾಧಿಪತಿಯಾಗಿ ಸೂರ್ಯಗ್ರಹ ಅಷ್ಟಮ ಸ್ಥಾನದಲ್ಲಿ ರಾಹು ಶನಿ ಗ್ರಹಗಳಿಂದ ಪೀಡಿತ ಆಗಿರೋದ್ರಿಂದ ಮತ್ತು ಶುಕ್ರ ಬುಧ ಗ್ರಹಗಳಿಂದ ಯುತಿಯಲ್ಲಿ ಈ ಗ್ರಹ ಸಂಚಾರ ಮಾಡುತ್ತಾ ಇರೋದ್ರಿಂದ ನಿಮ್ಮ ಮಾನಸಿಕ ಪ್ರಭಾವ ಸರಿ ಇರೋದಿಲ್ಲ, ಮನಸ್ಸು ಸರಿ ಇರೋದಿಲ್ಲ, ಆತ್ಮವಿಶ್ವಾಸ ಸರಿ ಇರೋದಿಲ್ಲ. ಅಂದರೆ ಭಯ ಆತಂಕಕ್ಕೆ ಇಲ್ಲಿ ಒಳಗಾಗ್ತಾ ಇರ್ತೀರ. ಯಾವುದಾದ್ರು ಸಮಸ್ಯೆಗಳು ಮತ್ತು ಕಷ್ಟಕ್ಕೆ ಸಿಲುಕಿರ್ತೀರ. ಅಂದರೆ ನಿಮಗೆ ಪ್ರೀತಿಯಲ್ಲಿ ವಂಚನೆ ಆಗ್ಬೋದು, ಅಥವಾ ಪತಿ ಪತ್ನಿ ಕಲಹದಿಂದ ಸಮಸ್ಯೆಗಳಾಗಿರಬಹುದು, ಅಥವಾ ಧನ ನಷ್ಟವಾಗಿರಬಹುದು, ಅಥವಾ ಯಾವುದೋ ಇಲ್ಲಿ ಹಣವನ್ನು ತೆಗೆದುಕೊಂಡು ಇಲ್ಲಿ ನೀವು ಕೊಡಲು ಸಾಧ್ಯವಾಗದೇ ಇರಬಹುದು, ಅಪವಾದ ಅವಮಾನಗಳಿಗೆ ಒಳಗಾಗಿರಬಹುದು, ಓವರ್ ಕಮಿಟ್ಮೆಂಟ್ಗಳಾಗಿರ್ಬೋದು. ಈ ರೀತಿ ಯಾವುದಾದರೂ ಸಮಸ್ಯೆಗಳಿಗೆ ಒಳಪಟ್ಟು ನಿಮ್ಮ ಮನಸ್ಸು ಸರಿ ಇರೋದಿಲ್ಲ, ಕೆಟ್ಟ ನಿರ್ಧಾರಗಳ ಬಗ್ಗೆ ನೀವು ಯೋಚಿಸ್ತಾ ಇರ್ತೀರ. ಇಲ್ಲಿ 14ನೇ ದಿನಾಂಕದವರೆಗೆ ಸೂರ್ಯಗ್ರಹ ಮೀನರಾಶಿ ಅಷ್ಟಮದಲ್ಲಿ ಸಂಚರಿಸುವವರೆಗೆ ಹೆಚ್ಚಿನ ಇಲ್ಲಿ ಪ್ರಭಾವ ಈ ರೀತಿ ಇರುತ್ತೆ. ಸೂರ್ಯಗ್ರಹ 14ನೇ ದಿನಾಂಕದ ನಂತರ ಮೇಷರಾಶಿ ಭಾಗ್ಯಸ್ಥಾನಕ್ಕೆ ಪ್ರವೇಶ ಆಗ್ತಾರೆ. ಅಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯಗ್ರಹ ಸಂಚಾರ ಮಾಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ದೇವರಲ್ಲಿ ಶ್ರದ್ಧಾ ಭಕ್ತಿಯ ಆರಂಭ ಆಗುತ್ತೆ. ಇಲ್ಲಿ ಇಂತೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕು ಅಂದರೆ ನಿಮಗೆ ದೇವರಲ್ಲಿ ಭಕ್ತಿ ಆರಂಭ ಆಗಬೇಕು. ಇಲ್ಲಿ ಆಧ್ಯಾತ್ಮದ ಒಂದು ಪ್ರಗತಿಯ ಸೂಚಕವು ಅಷ್ಟಮದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಅಷ್ಟಮ ಶನಿ ಪ್ರಭಾವ ಇಲ್ಲಿ ಸಿಂಹರಾಶಿಯವರಿಗೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಆಧ್ಯಾತ್ಮ ಪ್ರಗತಿಯ ಸೂಚಕವೂ ಆಗಿದೆ. ಹಾಗಾಗಿ ಶ್ರದ್ಧಾ ಭಕ್ತಿಯನ್ನು ಹೆಚ್ಚಾಗಿ ನೀವು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬೇಕಾಗುತ್ತೆ. ಇನ್ನು ಧನಾಭಿವೃದ್ಧಿಯ ವಿಷಯದಲ್ಲಿ ಧನಾಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರುತ್ತೆ. ಯಾಕೆಂದರೆ ಬುಧ ಗ್ರಹ ನೀಚ ಆಗಿರೋದ್ರಿಂದ ಕುಟುಂಬ ಸ್ಥಾನದಲ್ಲಿ ಕುಟುಂಬದ ವಿಷಯಗಳಲ್ಲಿಯೂ ಅಷ್ಟು ಶುಭ ನಿಮಗೆ ಸಿಗ್ತಾ ಇರೋದಿಲ್ಲ, ಒಳ್ಳೆಯ ಫಲಗಳು ಸಿಗೋದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಇಲ್ಲಿ ನಿಮ್ಮ ರಾಶ್ಯಾಧಿಪತಿ ಅಲ್ಲಿ ಸಂಚಾರ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ರಾಹು ಯುತಿ ಇದೆ, ಶನಿಯ ಯುತಿಯಲ್ಲಿ ಈ ಗ್ರಹ ಸಂಚಾರ ಮಾಡೋದ್ರಿಂದ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗಗಳು ಏನು ಹೇಳಲಾಗುತ್ತೆ, ಇಂಥ ಪ್ರಯೋಗಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಿಮ್ಮ ಭಕ್ತಿ, ನೀವು ಡಿವೈನ್ಗೆ ಕನೆಕ್ಟ್ ಆಗುವುದನ್ನು ನೀವು ಮಾಡಲೇಬೇಕಾಗುತ್ತೆ. ಇಲ್ಲವಾದಲ್ಲಿ ಇಂತಹ ಮಾಟ ಮಂತ್ರ ತಂತ್ರಗಳ ಪ್ರಭಾವಕ್ಕೆ ಒಳಪಟ್ಟು ನೀವು ಬಾಧೆಯನ್ನು ಪಡಬೇಕಾಗುತ್ತೆ. ಸಿಂಹರಾಶಿಯವರು ಮರಿಬಾರ್ದು, ನಿತ್ಯಲೂ ಹೆಚ್ಚಿನ ಸಮಯವನ್ನು ಆದಷ್ಟು ಇಲ್ಲಿ ಡಿವೈನ್ಗೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಸನ್ನು ಸರಿಯಾಗಿ ಏರಿಸಿಕೊಳ್ಳುವಂತಹ ಪಾಸಿಟಿವಿಟಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಮಾರ್ಗದಲ್ಲಿ ನೀವು ಇರಬೇಕಾಗುತ್ತೆ. ಷಷ್ಠಾಧಿಪತಿಯಾಗಿ ಅಷ್ಟಮದಲ್ಲಿರೋದ್ರಿಂದ ಶತ್ರುಗಳಿಂದ ಕಷ್ಟವಾಗುತ್ತೆ. ಶನಿಗ್ರಹ ಅಷ್ಟಮದಲ್ಲಿ ಇರೋದ್ರಿಂದ ಶತ್ರುಗಳೇ ನಿಮಗೆ ಸಮಸ್ಯೆಗಳನ್ನು ನೀಡುವಂಥದ್ದು. ಹಾಗೆ ಹತ್ತಿರದವರು ಮಿತ್ರರೇ ಸಮಸ್ಯೆಗಳನ್ನು ನೀಡ್ತಾರೆ. ಯಾಕೆಂದರೆ ಶುಕ್ರ ಗ್ರಹವು ಅಷ್ಟಮದಲ್ಲಿ ಇರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾ ಇದ್ದು, ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿ ಸಂಚಾರ ಮಾಡೋದ್ರಿಂದ ಕಷ್ಟದಿಂದಲೇ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರಯತ್ನದಿಂದಲೇ ನಿಮ್ಮ ಉದ್ಯೋಗವನ್ನು ನೀವು ಮುಂದುವರಿಸಬೇಕಾಗುತ್ತೆ. ಉದ್ಯೋಗದಲ್ಲಿ ಸಮಸ್ಯೆಗಳು ಆರಂಭ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಇದೆಲ್ಲ ವಿಷಯದಲ್ಲಿ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಕುಜಗ್ರಹ ನೀಚ ಆಗಿ 12ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಹೆಚ್ಚಿನ ಖರ್ಚುಗಳನ್ನು ಮಾಡ್ತೀರಾ. ನೋಡದೆ ಯೋಚಿಸದೆ ನೀವು ಹೆಚ್ಚು ಖರ್ಚು ಮಾಡುವಂತೆ ಇಲ್ಲಿ ಕುಜಗ್ರಹ ಫಲವನ್ನು ನೀಡ್ತಾರೆ. ಅಂದರೆ ಕುಜಗ್ರಹ 12ನೇ ವ್ಯಯಸ್ಥಾನದಲ್ಲಿ ವೆಚ್ಚ ಸ್ಥಾನದಲ್ಲಿ ಸಂಚರಿಸುವಾಗ ಬೇಗ ಖರ್ಚು ಮಾಡುವಂಥದ್ದು, ಯೋಚನೆಯೇ ಮಾಡುವುದಿಲ್ಲ, ಆ ರೀತಿ ಆಗುತ್ತೆ. ಪಂಚಮಾಧಿಪತಿಯಾಗಿ ಗುರುಗ್ರಹ ದಶಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ತಕ್ಕ ಮಟ್ಟಿಗೆ ಮಧ್ಯಮ ಫಲವು ಸಿಗುತ್ತೆ. ಮತ್ತು ಇಲ್ಲಿ ಇನ್ನು 1 ತಿಂಗಳಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ
ಇಲ್ಲಿ ಮಧ್ಯಮ ಫಲ ಸಿಗುತ್ತೆ. ಆದರೆ ಹೈಯರ್ ಎಜುಕೇಷನ್ ಮಾಡುವಂತಹ ವಿಷಯದಲ್ಲಿ ಈ ಹೈಯರ್ ಎಜುಕೇಷನನ್ನು ಸೂಚಿಸುವಂಥ ಸ್ಥಾನಾಧಿಪತಿ ಕುಜಗ್ರಹ ನೀಚ ಆಗಿರೋದ್ರಿಂದ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ನಿಮಗೆ ನಿರಾಶೆ ಆಗ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯಾ ಜೀವನದ ಬಗ್ಗೆ ನೀವು ಎಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಪತಿ ಪತ್ನಿ ವಿಷಯದಲ್ಲಿಯೂ ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿ ಶನಿಗ್ರಹ ಇರೋದ್ರಿಂದ ಸಮಸ್ಯೆಗಳು ಆರಂಭ ಆಗುತ್ತೆ. ಇದರ ಬಗ್ಗೆಯೂ ನೀವು ಹೆಚ್ಚಾಗಿ ಈ ಸಂಬಂಧವನ್ನು ನೀವು ಬಹಳ ಸೂಕ್ಷ್ಮವಾಗಿ ಜಾಗೃತಿಯಿಂದ ನಿಭಾಯಿಸಬೇಕಾಗುತ್ತೆ. ಪತಿ ಪತ್ನಿ ಇಲ್ಲಿ ಒಳ್ಳೆಯ ಹೊಂದಾಣಿಕೆ ಇರುವವರಿಗೆ ಹೆಚ್ಚಿನ ಸಮಸ್ಯೆಗಳಾಗೋದಿಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ಒಳ್ಳೆಯ ಹೊಂದಾಣಿಕೆ ಬಹಳ ಕಡಿಮೆ ನಾವು ನೋಡ್ತಾ ಇರುವಂಥದ್ದು. ಸಮಸ್ಯೆಗಳಿಗೆ ನಾನಾ ರೀತಿಯ ಕಾರಣಗಳನ್ನು ತಿಳಿಸ್ತಾರೆ. ಹೀಗೆ ಆಗೋದ್ರಿಂದ ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತೆ, ನಿಮ್ಮ ನೆಮ್ಮದಿ ಕೆಡುವಂತಾಗುತ್ತೆ. ಇಲ್ಲಿ ಚತುರ್ಥ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ನಿದ್ದೆಯೇ ಬರೋದಿಲ್ಲ ನಿಮಗೆ. ಈ ರೀತಿ ಇಲ್ಲಿ ಫಲ ಸಿಗುತ್ತೆ. ಯಾಕಂದರೆ ನಿದ್ರಾಹೀನತೆ, ನಿದ್ದೆ ಬರೋದಿಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಏನೋ ನಿಮ್ಗೆ ಆತಂಕ ಇಲ್ಲಿ ಈ ರೀತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನೀವು ನೆಮ್ಮದಿಯಾಗಿರಬೇಕು. ಈ ಕಾಲವನ್ನು ನಿಭಾಯಿಸಬೇಕಂದ್ರೆ ಇಲ್ಲಿ ಆಧ್ಯಾತ್ಮದ ಒಂದು ಡಿವೈನ್ ಕನೆಕ್ಷನ್ನಿಂದ ನೀವು ನೆಮ್ಮದಿಯನ್ನು ಕಂಡುಕೊಳ್ಬೇಕಾಗುತ್ತೆ. ಕುಜಗ್ರಹ ನೀಚ ಆಗಿ 12ನೇ ಸ್ಥಾನದಲ್ಲಿರೋದ್ರಿಂದ ಆಸ್ತಿ ಮಾರಾಟ ಆಗ್ಬೋದು, ಆಸ್ತಿಯನ್ನು ಕೊಂಡುಕೊಳ್ಳುವುದಕ್ಕೆ ಆಗ್ಬೋದು. ಈ ಸಂಬಂಧಕ್ಕೆ ಭೂಮಿ ವಿಷಯಕ್ಕೆ ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಇದರ ಸಂಬಂಧಪಟ್ಟಂತೆ ನೀವು ಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಮಾಸದಲ್ಲಿ ಈ ವಿಷಯಗಳನ್ನು ನೋಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುನ್ನಡೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಆಯುಸ್ಥಾನದಲ್ಲಿ ಅಲ್ಲಿ ಸೂರ್ಯಗ್ರಹ ಸಂಚಾರ ಆಗೋದ್ರಿಂದ ಅಲ್ಲಿ ಪಾಪಗ್ರಹಗಳ ಯುತಿ ಇರೋದ್ರಿಂದ ಮತ್ತು ಶನಿ ಅಷ್ಟಮಕ್ಕೆ ಪ್ರವೇಶ ಆಗಿರೋದ್ರಿಂದ ನಿಮ್ಮ ಆರೋಗ್ಯ ಆಯುಷ್ಯ ಸಂಬಂಧಪಟ್ಟಂಥ ವಿಷಯದಲ್ಲಿ ನಿಮಗೆ ಆತಂಕ ಮತ್ತು ಇಲ್ಲಿ ಸಂಕಟಗಳು ಎದುರಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಬಲಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ. ಸಿಂಹರಾಶಿಯವರಿಗೆ ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕನ್ಯಾ ರಾಶ್ಯಾಧಿಪತಿಯಾಗಿ ಬುಧ ಗ್ರಹ ಮೀನರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು, ಪಂಚಮ ಷಷ್ಠಾಧಿಪತಿಯಾಗಿ ಶನಿ ಗ್ರಹವು ಬುಧ ಗ್ರಹದೊಂದಿಗೆ ಸಂಚಾರ ಮಾಡಲಿದ್ದು, ಈ ಎರಡೂ ಗ್ರಹಗಳು ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಮಾನಸಿಕವಾದಂತಹ ಚಿಂತೆ ಆರಂಭ ಆಗುತ್ತೆ, ಭವಿಷ್ಯದ ಚಿಂತೆ ಆರಂಭ ಆಗುತ್ತೆ. ಏಕೆಂದರೆ ಈ ಶನಿಗ್ರಹ ಜನ್ಮರಾಶಿಯನ್ನು ವೀಕ್ಷಣೆ ಮಾಡಿದರೆ ಇಂಥ ಚಿಂತೆಗಳ ಉತ್ಪತ್ತಿ ಆಗುತ್ತೆ. ಬುಧ ಗ್ರಹ ಬುದ್ಧಿಗ್ರಹ ಮತ್ತು ರಾಶ್ಯಾಧಿಪತಿಯಾಗಿ ಮನಸ್ಸನ್ನು ಸೂಚಿಸುವಂತಹ ಗ್ರಹ. ಹಾಗಾಗಿ ಇಲ್ಲಿ ಬುದ್ಧಿಗ್ರಹವಾಗಿ ನಿಮ್ಮ ಬುದ್ಧಿ ಯಾವುದೇ ವಿಷಯವನ್ನು ಅಬ್ಸರ್ವ್ ಮಾಡೋದ್ರಲ್ಲಿ ಇಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ. ಅದರಿಂದ ಯಾವುದೇ ವಿಷಯಗಳಲ್ಲಿ ಮುಂದುವರಿಬೇಕಾದ್ರೆ ಆ ವಿಷಯ ಆಲೋಚನೆಗಳನ್ನು ನೀವು ಇಲ್ಲಿ ವ್ಯಕ್ತಪಡಿಸುವುದಕ್ಕೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಯನ್ನು ಈ ಬುಧ ಗ್ರಹ ನೀಡ್ತಾರೆ. ಅಂದರೆ ಸರಿಯಾದ ನಿರ್ಧಾರವನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಬುಧ ಗ್ರಹ ಮಾತುಗಳಿಗೆ ಕಾರಕ ಗ್ರಹವಾಗಿ ಇಲ್ಲಿ ಮಾತು ಅಂದರೆ ಕಮ್ಯುನಿಕೇಷನ್ ಆಗುವಂತಹ ವಿಷಯದಲ್ಲಿ ಸಮಸ್ಯೆಗಳು ಆಗುವಂತೆ ಇಲ್ಲಿ ಬುಧ ಗ್ರಹ ಮಾಡ್ತಾರೆ. ಹಾಗಾಗಿ ಈ ಬುಧ ಗ್ರಹದ ಸಂಬಂಧಪಟ್ಟಂತೆ ಮಂತ್ರವನ್ನು ನಿರಂತರವಾಗಿ ನಿತ್ಯಲೂ ನೀವು ಪಠನೆ ಮಾಡೋದ್ರಿಂದ ಇಂಥ ಸಮಸ್ಯೆಗಳು ಯಾರಿಗೂ ಅವರ ಜೀವನದಲ್ಲಿ ಹೆಚ್ಚಾಗಿ ಬರೋದಿಲ್ಲ. ಇಲ್ಲಿ ಬುಧನ ಅಭಿಮಾನ ದೇವತೆಯಾದಂಥ ವಿಷ್ಣು ಮಂತ್ರವನ್ನು ನೀವು ನಿತ್ಯಲೂ ಪಠನೆ ಮಾಡುವುದು ಮತ್ತು ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ಇಂಥ ಸಮಸ್ಯೆಗಳು ಗೋಚಾರದಲ್ಲಿ ಬುಧಗ್ರಹ ನೀಚವಾದರೂ ನಿಮಗೆ ಇಂಥ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ. ನಿಮಗೆ ಹೆಚ್ಚು ಶುಭವನ್ನು ಈ ಮಾಸದಲ್ಲಿ ನೀಡುವಂತಹ ಗ್ರಹ
ಶುಕ್ರ ಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾಗಿ ಧನಲಾಭ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ನೀಡುವಂತಹ ಗ್ರಹವಾಗಿ ಸಪ್ತಮ ಸ್ಥಾನದಲ್ಲಿ ಬುಧ ಗ್ರಹದೊಂದಿಗೆ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಮತ್ತು ಭಾಗ್ಯ ಸ್ಥಾನಾಧಿಪತಿಯು ಸಪ್ತಮದಲ್ಲಿ ಇರೋದ್ರಿಂದ ಆದಾಯದಲ್ಲಿ ಬರುವಂಥ ಆದಾಯದಲ್ಲಿ ಅದೃಷ್ಟದಲ್ಲಿ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲಿ ಇಲ್ಲಿ ಶುಕ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಇಲ್ಲಿ ಆದಾಯದಲ್ಲಿ ಅಡೆತಡೆಗಳು ಆಗುತ್ತೆ. ಏಕೆಂದರೆ ಅಷ್ಟಮಾಧಿಪತಿಯಾಗಿ ಕುಜಗ್ರಹ ಆದಾಯದ ಸ್ಥಾನ 11ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇಲ್ಲಿ ನಿಮಗೆ ಬರುವಂತಹ ಆದಾಯಕ್ಕೆ ಅಡೆತಡೆಗಳು ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಆದರೂ ಇಲ್ಲಿ ಬುಧ ಗ್ರಹದೊಂದಿಗೆ ಶುಕ್ರಗ್ರಹ ಸಂಚಾರದಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಮತ್ತು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾಗಿ ಶನಿಗ್ರಹ ಸಪ್ತಮದಲ್ಲಿ, ಭಾಗ್ಯಾಧಿಪತಿಯಾಗಿ ಶುಕ್ರಗ್ರಹ ಸಪ್ತಮದಲ್ಲಿ ಎರಡೂ ಗ್ರಹಗಳು ಸಂಚರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಗುರು ಬಲವು ಇರೋದ್ರಿಂದ ಒಳ್ಳೆಯ ಪ್ರಗತಿ ಇರುತ್ತೆ. ಆದರೆ ನಿಮ್ಮ ಆಲೋಚನೆಗಳ ಸಾಮರ್ಥ್ಯದಲ್ಲಿ ಮಾತ್ರ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ. ಅಂದರೆ ನಿರ್ಧಾರ ಸರಿಯಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಬುಧ ನೀಚ ಇದ್ದಾಗ ಈ ಮಾಸದಲ್ಲಿ ಅದನ್ನು ನೀವು ಸರಿಯಾಗಿ ಸರಿಪಡಿಸ್ಕೊಳ್ಬೇಕಾಗುತ್ತೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ನೆಕ್ಸ್ಟ್ ತರಗತಿಗಳಿಗೆ ರೀಚ್ ಆಗುವಂತಹ ಒಂದು ಈ ಕಾಲವು ಆಗಿರೋದ್ರಿಂದ ಯಾವ ಸಬ್ಜೆಕ್ಟ್ ತಗೊಳ್ಬೇಕು, ಎಲ್ಲಿ ಏನು ಮಾಡಬೇಕು ಅನ್ನುವಂಥ ನಿರ್ಧಾರಗಳು ಸರಿ ಇರಬೇಕಾಗುತ್ತೆ. ಕುಟುಂಬ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ಇಲ್ಲಿ ಉಚ್ಚನಾಗಿ ಇದ್ದರೂ ಆ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರವು ಆಗೋದ್ರಿಂದ ಪತಿ ಪತ್ನಿ ನಡುವೆ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ. ಏನಾದರೂ ರೀತಿಯಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ. ಅಲ್ಲಿ ನಾನಾ ರೀತಿಯ ವಿಷಯಗಳು ನಿಮ್ಮ ಒಂದು ಯೋಚನೆಗಳಿಗೆ ಬಂದು ಹೋಗ್ತಾ ಇರುತ್ತೆ. ಏಕೆಂದರೆ ಇಲ್ಲಿ ಅನೇಕ ಗ್ರಹಗಳು ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಈ ರೀತಿ ಇಲ್ಲಿ ಚಿಂತನೆಗಳು, ಆಲೋಚನೆಗಳು ಬಂದು ಹೋಗ್ತಾ ಇರುತ್ತೆ. ಇಲ್ಲಿ ಶನಿಯ ಪ್ರಭಾವದಿಂದ ಪತಿ ಪತ್ನಿಯ ನಡುವೆ ನಿಮಗೆ ಹೆಚ್ಚು ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ನೀವು ಅದನ್ನು ಸರಿಪಡಿಸಿಕೊಂಡು ತಾಳ್ಮೆಯಿಂದ ನೀವು ಮುಂದುವರಿಬೇಕಾಗುತ್ತೆ. ಇಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಇರೋದಿಲ್ಲ. ಕೆಲವರು ಮಾತ್ರ ಈಗಿನ ಕಾಲದಲ್ಲಿ ಬಹಳ ಕಡಿಮೆ ಜನರನ್ನು ನಾವು ಈ ರೀತಿ ನೋಡಬಹುದು. ಇಲ್ಲಿ ಬಹಳ ಸಣ್ಣ ಸಣ್ಣ ವಿಷಯಗಳಿಗೂ ಪತಿ ಪತ್ನಿ ನಡುವೆ ಸಮಸ್ಯೆಗಳು ಬರ್ತಾ ಇರೋದನ್ನು ಈ ಕಾಲದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಸಮಸ್ಯೆಗಳು ಆಗದಂತೆ ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಉದ್ಯೋಗ ಸ್ಥಾನಾಧಿಪತಿಯಾಗಿ ಬುಧಗ್ರಹ ರಾಷ್ಟ್ರಾಧಿಪತಿಯಾಗಿ ನೀಚ ಆಗಿರೋದ್ರಿಂದ ನಿಮ್ಮ ಉದ್ಯೋಗ ಸ್ಥಾನದಲ್ಲಿಯೂ ಉದ್ಯೋಗದಲ್ಲಿಯೂ ಸಮಸ್ಯೆಗಳು ಇದರಿಂದ ಆಗ್ತಾ ಇರುತ್ತೆ, ನಿಮ್ಮ ಮನಸ್ಸಿನ ಪ್ರಭಾವದಿಂದ. ಹಾಗಾಗಿ ಇದೆಲ್ಲವನ್ನು ಸರಿಪಡಿಸ್ಕೊಳ್ಳಿ. ಮತ್ತು ಅಷ್ಟಮ ಸ್ಥಾನದಲ್ಲಿ ಏಪ್ರಿಲ್ ಮಾಸದ 14ನೇ ದಿನಾಂಕದಿಂದ ಸೂರ್ಯಗ್ರಹ ಸಂಚಾರ ಮಾಡ್ತಾರೆ, ಉಚ್ಚ ಆಗಿ ಸಂಚಾರ ಮಾಡ್ತಾರೆ. ಅಷ್ಟಮಾಧಿಪತಿಯಾಗಿ ಕುಜಗ್ರಹ ನೀಚ ಆಗಿ ಸಂಚರಿಸ್ತಾರೆ ಮತ್ತು ರಾಷ್ಟ್ರಾಧಿಪತಿಯಾಗಿ ಮತ್ತು ದಶಮಾಧಿಪತಿಯೂ ಆಗಿ ಬುಧಗ್ರಹ ನೀಚ ಆಗಿ ಸಂಚರಿಸೋದ್ರಿಂದ ಏನಾದರೂ ಸಂಕಟಗಳು ಎದುರಾಗಬಹುದು. ಅದಕ್ಕಾಗಿ ಇದನ್ನು ಮೊದಲೇ ನಾನು ತಿಳಿಸ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ನಿಮಗೆ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯ. ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇಲ್ಲಿ ಬುಧ ನೀಚ ಆದಾಗ ಬುದ್ಧಿ, ಮನಸ್ಸು, ಆಲೋಚನೆಗಳು ಅಲ್ಲದೆ ಕುತ್ತಿಗೆ ಭಾಗದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಸೂಚಿಸ್ತಾರೆ. ಅಂದರೆ ಬುಧಗ್ರಹ ಇಲ್ಲಿ ಮಿಥುನ ರಾಷ್ಟ್ರಾಧಿಪತಿಯು ಆಗಿರೋದ್ರಿಂದ ಮತ್ತು ವಾಯ್ಸ್ ಸಂಬಂಧಪಟ್ಟ ಹಾಗೆ ಅಥವಾ ಈ ಗಂಟಲ ಭಾಗದಲ್ಲಿ ಬರುವಂತಹ ಚಕ್ರವನ್ನು ಈ ಬುಧಗ್ರಹನೇ ಸೂಚಿಸೋದ್ರಿಂದ ಈ ಸಂಬಂಧಪಟ್ಟಂತೆಯೂ ಏನಾದರೂ ಸಮಸ್ಯೆಗಳು ಆಗುವಂತೆ ಇಲ್ಲಿ ಬುಧಗ್ರಹ ಫಲವನ್ನು ನೀಡ್ತಾರೆ. ಅದಕ್ಕಾಗಿ
ಇಲ್ಲಿ ನಿಮ್ಮ ಒಂದು ಬುಧ ಗ್ರಹವನ್ನು ಬಲಪಡಿಸ್ಕೊಳ್ಬೇಕಾದ್ರೆ ನೀವು ವಿಷ್ಣು ಅಷ್ಟೋತ್ತರ ವಿಷ್ಣು ಮಂತ್ರಗಳನ್ನು ಹೆಚ್ಚಾಗಿ ಪಠನೆ ಮಾಡಿ. ಕನ್ಯಾ ರಾಶಿಯವರಿಗೆ ಶುಭವಾಗಲಿ. ತುಲಾ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಷಷ್ಠ ಸ್ಥಾನ ಮೀನ ರಾಶಿಯಲ್ಲಿ ಏಪ್ರಿಲ್ ಮಾಸದಲ್ಲಿ ಸಂಚಾರ ಮಾಡಲಿದ್ದು, ಈಗಾಗಲೇ ಕಳೆದ ಮಾಸದಲ್ಲಿಯೂ ಅಲ್ಲಿಯೇ ಈ ಗ್ರಹ ಸಂಚಾರ ಮಾಡಿದ್ದು, ಏಪ್ರಿಲ್ ಮಾಸದಲ್ಲಿ ಇಲ್ಲಿ ಶನಿ ಗ್ರಹದ ಯುತಿಯಲ್ಲಿ, ರಾಹು ಗ್ರಹದ ಯುತಿಯಲ್ಲಿ, ಬುಧ ಗ್ರಹದ ಯುತಿಯಲ್ಲಿ ಇಲ್ಲಿ ಸಂಚಾರ ಮಾಡೋದ್ರಿಂದ ಶತ್ರುಗಳ ಉತ್ಪತ್ತಿ ಆಗುತ್ತೆ. ಯಾವ ರೀತಿ ಶತ್ರುತ್ವ? ಪಂಚಮಾಧಿಪತಿಯಾಗಿ ಶನಿಗ್ರಹ ಆ ಸ್ಥಾನಕ್ಕೆ ಪ್ರವೇಶ ಆಗಿರೋದ್ರಿಂದ ಹಳೆಯ ಸ್ನೇಹಿತರು, ಹಳೆ ಪ್ರೇಮ ವೈಫಲ್ಯದಿಂದ ಆದಂತಹ ಇಲ್ಲಿ ಪ್ರೇಮಿಗಳಿಂದ ಶತ್ರುತ್ವ ಉತ್ಪತ್ತಿಯಾಗ್ಬೋದು. ಯಾವ ರೀತಿಯಾದರೂ ಜನರಿಂದ ಇಲ್ಲಿ ಶತ್ರುತ್ವ ಉತ್ಪತ್ತಿಯಾಗುವಂತೆ ಇಲ್ಲಿ ಆಗುತ್ತೆ. ಹಾಗಾಗಿ ತುಲಾರಾಶಿಯವರು ಬಹಳ ಬುದ್ಧಿವಂತಿಕೆಯಿಂದ ನೀವು ಮುಂದುವರಿತೀರಾ. ಯಾಕೆಂದರೆ ಬುಧ ಗ್ರಹನೂ ಶುಕ್ರ ಗ್ರಹನೂ ಅಲ್ಲೇ ಸಂಚಾರ ಮಾಡೋದ್ರಿಂದ, ಮತ್ತು ಶುಕ್ರ ಗ್ರಹ ರಾಶ್ಯಾಧಿಪತಿಯಾಗಿ ನಿಮಗೆ ಇಲ್ಲಿ ನಿಮಗೆ ಧೈರ್ಯದಿಂದ ನೀವು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ನೀಡೋದ್ರಿಂದ ಜಯ ನಿಮಗೆ ಸಿಗುತ್ತೆ. ಆದರೆ ಅನಗತ್ಯವಾಗಿ ಬೇಡದ ವಿಷಯಗಳಿಗೆ ಮುಂದಾಗಬೇಡಿ. ಏಕೆಂದರೆ ದಶಮ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಮಾಡ್ತಾ ಇದ್ದು ನಿಮ್ಮ ಗೌರವಕ್ಕೆ ಧಕ್ಕೆ ಆಗಬಾರದು ನಿಮಗೆ. ಮತ್ತು ಆ ಸ್ಥಾನವನ್ನು ರಾಹುಗ್ರಹವು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಗೌರವದ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಎಲ್ಲಿ ಯಾವುದನ್ನು ಮಾತಾಡಬೇಕು, ಹೇಗೆ ಎದುರಿಸಬೇಕು ಅನ್ನುವಂಥ ಬುದ್ಧಿವಂತಿಕೆಯಿಂದ ಮಾತ್ರ ನೀವು ಮುಂದುವರಿದರೆ ನಿಮಗೆ ನಿಮ್ಮ ಗೌರವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ. ದಶಮ ಸ್ಥಾನದಲ್ಲಿ ಕುಜಗ್ರಹ ಸಂಚಾರದಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಆಗುತ್ತೆ. ಆ ಸ್ಥಾನವನ್ನು ಇಲ್ಲಿ ರಾಹುಗ್ರಹವು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಈ ರೀತಿ ಫಲ ಸಿಗುತ್ತೆ. ದ್ವಿತೀಯ ಸ್ಥಾನಾಧಿಪತಿಯೂ ಆಗಿ ಅಂದರೆ ಧನಸ್ಥಾನಾಧಿಪತಿಯಾಗಿ, ಕುಟುಂಬ ಸ್ಥಾನಾಧಿಪತಿಯಾಗಿ ನೀಚ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಧನಾಭಿವೃದ್ಧಿಯಲ್ಲಿ ತುಲಾರಾಶಿಯವರಿಗೆ ಹಿನ್ನಡೆ ಆಗುತ್ತೆ. ಈ ವಿಷಯದಲ್ಲಿ ನೀವು ಮತ್ತು ಸಪ್ತಮ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಪಾಲುದಾರಿಕೆ, ಸ್ವಂತ ವ್ಯಾಪಾರ ಮಾಡುವವರಿಗೂ ಹಿನ್ನಡೆ ಆಗುತ್ತೆ. ಏಪ್ರಿಲ್ ಮಾಸದಲ್ಲಿ ಕುಜಗ್ರಹದ ಬದಲಾವಣೆಯ ನಂತರದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗಬಹುದು. ಹಾಗೆಯೇ ಇಲ್ಲಿ ಶುಕ್ರ ಗ್ರಹದ ಬದಲಾವಣೆಯ ನಂತರವೂ ನಿಮಗೆ ಮೇ ಮಾಸದಲ್ಲಿ ಒಳ್ಳೆಯ ಫಲಗಳ ಆರಂಭ ಆಗುತ್ತೆ. ಆದರೆ ಏಪ್ರಿಲ್ ಮಾಸದಲ್ಲಿ ನಿಮಗೆ ನಿಮ್ಮ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ನಿಮ್ಮ ಗೌರವಕ್ಕೆ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ. ಜಾಗೃತಿಯನ್ನು ನೀವು ತೆಗೆದುಕೋಬೇಕಾಗುತ್ತೆ. ಇಲ್ಲಿ ಭಾಗ್ಯಾಧಿಪತಿಯಾದಂತಹ ಬುಧ ಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದಲೂ ಇಲ್ಲಿ ಅದೃಷ್ಟವೂ ಹೆಚ್ಚಾಗಿ ಇಲ್ಲಿ ಕೆಲಸ ಮಾಡೋದಿಲ್ಲ. ಬುಧ ಗ್ರಹ ಸಪ್ತಮಕ್ಕೆ ಪ್ರವೇಶ ಆದ ನಂತರ ನಿಮಗೆ ಇಲ್ಲಿ ಒಳ್ಳೆಯ ಫಲ ಆರಂಭ ಆಗುತ್ತೆ. ಲಾಭ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ಸಪ್ತಮ ಸ್ಥಾನದಲ್ಲಿ ಏಪ್ರಿಲ್ ಮಾಸದ 14ರ ನಂತರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಲಾಭ ಆದಾಯ ಬರಲು ಆರಂಭ ಆಗುತ್ತೆ. ಈ ಒಂದು ಮಾಸದಲ್ಲಿ ಇಲ್ಲಿ ಆದಾಯ ಸ್ಥಾನಾಧಿಪತಿ, ಲಾಭ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ಷಷ್ಠದಲ್ಲೇ ಸಂಚಾರ ಮಾಡೋದ್ರಿಂದ ಅಂದರೆ 14ರವರೆಗೆ ಇಲ್ಲಿ ಹೆಚ್ಚು ಶುಭ ಫಲಗಳು ಆದಾಯದಲ್ಲಿ ಇರೋದಿಲ್ಲ. ಹಾಗೆ ಸೂರ್ಯಗ್ರಹ 14ರ ನಂತರದಲ್ಲಿ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಆಗುವ ಸಾಧ್ಯತೆ ಇರುತ್ತೆ. ಏಕೆಂದರೆ ಸೂರ್ಯನಿಗೆ ನಿಮ್ಮ ಜನ್ಮ ರಾಶಿ ನೀಚ ರಾಶಿ ಆಗಿರೋದ್ರಿಂದ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳು ಆಗುವಂತೆ ಇಲ್ಲಿ ಫಲವನ್ನು ಸೂರ್ಯಗ್ರಹ ನೀಡ್ತಾರೆ. ಲಾಭಾಧಿಪತಿಯಾಗಿ ಸಪ್ತಮದಲ್ಲಿ ಸೂರ್ಯಗ್ರಹ ಸಂಚರಿಸುವಾಗ ಪತ್ನಿಯ ಮುಖಾಂತರ ಲಾಭ ಗಳಿಸುವುದಕ್ಕೆ ಫಲವನ್ನು ಸೂರ್ಯಗ್ರಹ ನೀಡುತ್ತಾರೆ. ಹಾಗೆಯೇ ಪಂಚಮಾಧಿಪತಿಯಾಗಿ ಶನಿಗ್ರಹವು
ಷಷ್ಠ ಸ್ಥಾನದಿಂದ ವ್ಯಯಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಹೊರಗೆ ಹೋಗಿ ವಿದ್ಯಾಭ್ಯಾಸವನ್ನು ನೀಡುವುದಕ್ಕೆ ಇಲ್ಲಿ ಶನಿಗ್ರಹವು ಅನುಕೂಲವನ್ನು ಮಾಡಿಕೊಡ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯೇ ಆಗುತ್ತೆ. ಯಾಕೆಂದರೆ ಗುರುಬಲವೂ ಇಲ್ಲ, ಗುರುಗ್ರಹ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಮತ್ತು ವಿದ್ಯಾಸ್ಥಾನಾಧಿಪತಿಯಾಗಿ ಶನಿಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಈ ರೀತಿ ತುಲಾರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಫಲಗಳು ಸಿಗುತ್ತೆ. ಮುಖ್ಯವಾಗಿ ವಿರೋಧಿಗಳ ಉತ್ಪತ್ತಿ ಆಗುತ್ತೆ. ಜನರ ವಿಷಯದಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಗೌರವಕ್ಕೆ ಧಕ್ಕೆ ಆಗಬಾರದು. ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತೆಗೆದುಕೊಳ್ಳಿ. ನಿಮ್ಮ ಕೆಲಸದ ಮೇಲೆ ನೀವು ಜಾಗೃತಿಯಾಗಿ ಇರೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ತುಲಾರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ನೀಚ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಏಪ್ರಿಲ್ ಮಾಸದ 3ನೇ ದಿನಾಂಕದಿಂದ ನೀಚ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ತಂದೆಯೊಂದಿಗೆ ನಿಮಗೆ ಯಾವುದಾದ್ರೂ ಕಲಹಗಳು ಏರ್ಪಾಡಾಗ್ಬೋದು. ಯಾಕಂದರೆ ಸೂರ್ಯಗ್ರಹವು ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಹಾಗೆಯೇ ನಿಮ್ಮ ಮನಸ್ಸು ಉದ್ವೇಗಕ್ಕೆ ಒಳಗಾಗುವುದು, ಕೋಪಗೊಳ್ಳುವುದು, ಶೀಘ್ರ ಕೋಪ ಬರುವಂತೆ ಇಲ್ಲಾಗುತ್ತೆ. ಇದರಿಂದ ನಿಮ್ಮ ನಿರ್ಧಾರಗಳು ಸರಿಯಾಗುವುದಿಲ್ಲ. ಇಲ್ಲಿ ನಿಮಗೆ ಸಿಕ್ಕಿದಂತಹ ಕೆಲಸಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಈ ರೀತಿ ಆಗುತ್ತೆ. ಅಂದರೆ ವೀಕ್ ಮೈಂಡ್ ಆಗುವಂಥದ್ದು, ದುಃಖಕ್ಕೆ ಒಳಗಾಗುವಂಥ, ಕೆಲವೊಮ್ಮೆ ನಿಮಗೆ ನಿರಾಶೆ ಆಗುವಂಥದ್ದು. ಈ ರೀತಿ ಆದಾಗ ಇಲ್ಲಿ ಮನಸ್ಸು ಕೆಡುತ್ತೆ. ಮತ್ತು ಪಂಚಮದಲ್ಲಿ ಶನಿಗ್ರಹದ ಪ್ರವೇಶ ಆಗಿ ಪಂಚಮ ಶನಿಯು ಆರಂಭ ಆಗಿರೋದ್ರಿಂದ ಬುದ್ಧಿ ವಿವೇಚನೆಯು ಕೆಡುತ್ತೆ. ಏಕೆಂದರೆ ಪಂಚಮ ಸ್ಥಾನದಲ್ಲಿ ವಿದ್ಯಾ ಬುದ್ಧಿ ಆ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಮಾಡುವಾಗ ನಿಮ್ಮ ಬುದ್ಧಿ ವಿವೇಚನೆಯನ್ನು ಕೆಡುವಂತೆ ಫಲವನ್ನು ಇಲ್ಲಿ ಶನಿಗ್ರಹ ನೀಡ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ನಿರ್ಧಾರಗಳನ್ನು ನೀವು ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಸಮಸ್ಯೆಗಳಾಗುತ್ತೆ. ಏಕೆಂದರೆ ಕುಜಗ್ರಹ ನೀಚ ಆಗಿರೋದ್ರಿಂದ ಮನಸ್ಸನ್ನು ಪ್ರಶಾಂತವಾಗಿ ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ನಿರ್ಧಾರಗಳಲ್ಲಿ ಸರಿಯಾಗಿ ಇದರಿಂದ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗಲಿದೆ. ದಶಮ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಉಚ್ಚ ಆಗಿ ಸಂಚರಿಸೋದ್ರಿಂದ ಒಳ್ಳೆಯ ಫಲವನ್ನು ಇಲ್ಲಿ ಸೂರ್ಯಗ್ರಹ ನೀಡ್ತಾರೆ. ಆದರೆ ಷಷ್ಠಾಧಿಪತಿ ಸೇವಾ ವೃತ್ತಿ ಮಾಡುವವರಿಗೆ ಷಷ್ಠಾಧಿಪತಿ ಕುಜಗ್ರಹವೇ ಆಗಿ ನೀಚ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಸ್ವಲ್ಪ ಇಲ್ಲಿ ಅಂಥವರಿಗೆ ಸಮಸ್ಯೆಗಳನ್ನು ಇಲ್ಲಿ ನೀಡ್ತಾರೆ. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಇಲ್ಲಿ ಸಮಸ್ಯೆಗಳು ಆಗುತ್ತೆ. ಮತ್ತು ಷಷ್ಠ ಸ್ಥಾನದಿಂದ ವ್ಯಯಸ್ಥಾನವನ್ನು ಸೂರ್ಯಗ್ರಹ ವೀಕ್ಷಣೆ ಮಾಡೋದ್ರಿಂದ ಅಧಿಕವಾದಂತಹ ಖರ್ಚು ಇರುತ್ತೆ. ಈಗ ನಿಮಗೆ ಗುರು ಬಲ ಇದ್ದು ಈ ಮಾಸದಲ್ಲಿ ಗುರು ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಗೌರವಕ್ಕೆ ಯಾವುದೇ ಇಲ್ಲಿ ಧಕ್ಕೆ ಆಗದಿದ್ದರೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಕೊರತೆ ಆಗುತ್ತೆ. ಪಂಚಮ ಸ್ಥಾನದಲ್ಲಿ ವ್ಯಯಸ್ಥಾನಾಧಿಪತಿಯಾಗಿ ಶುಕ್ರಗ್ರಹನು ಸಂಚಾರ ಮಾಡೋದ್ರಿಂದ ಮತ್ತು ಬುಧಗ್ರಹ ಅಷ್ಟಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ರಾಹುಗ್ರಹ ಸಂಚಾರ ಮಾಡೋದ್ರಿಂದ ನಿಮಗೆ ನಿಮ್ಮ ಬಂಡವಾಳ ಹೂಡಿಕೆ ಮಾಡುವವರಾಗಿದ್ದರೆ, ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಹಾಕುವವರಾಗಿದ್ದರೆ, ಶೇರ್ ವ್ಯವಹಾರ ಮಾಡುವವರಾಗಿದ್ದರೆ ವೃಶ್ಚಿಕ ರಾಶಿಯವರಿಗೆ ನಷ್ಟವನ್ನು ಇಲ್ಲಿ ತಂದುಕೊಡುತ್ತೆ. ಏಕೆಂದರೆ ಈ ಸ್ಥಾನದಲ್ಲಿ ಈ ಗ್ರಹಗಳು ಶುಭವನ್ನು ನೀಡೋದಿಲ್ಲ. ಪಂಚಮ ಸ್ಥಾನ ಅಂದರೆ ಈ ಶೇರ್ ವ್ಯವಹಾರ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಇಲ್ಲಿ ಕಾಯಿನ್ ಬಿಟ್ ಕಾಯಿನ್ ಅಂತ ಹೇಳಲಾಗುತ್ತೆ, ಇದನ್ನೆಲ್ಲವನ್ನು ಮಾಡುವಂಥದ್ದು, ಜೂಜು ರೇಸ್ ಇದೆಲ್ಲ ವ್ಯವಹಾರವನ್ನು ಕೆಲವರು ಮಾಡ್ತಾರೆ, ಅಂದರೆ ಒಂದು ಚಟವಾಗಿ ಮಾಡಿಕೊಂಡಿರ್ತಾರೆ.
ಅಂಥವರಿಗೆ ಈ ಸ್ಥಾನದಲ್ಲಿ ಅಧಿಕವಾದಂತಹ ನಷ್ಟವನ್ನು ಈ ಗ್ರಹಗಳು ನೀಡ್ತಾರೆ. ಪಂಚಮ ಶನಿ ಎಫೆಕ್ಟ್ ನಿಮಗೆ 2.5 ವರ್ಷಗಳ ಕಾಲ ನಿಮಗೆ ನಡೆಯಲಿದ್ದು ಈ ಒಂದು ವಿಷಯಗಳಿಗೆ ಅಲ್ಲಿ ಶನಿ ಅಶುಭವನ್ನೇ ನೀಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರ ಆಗುವಾಗ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವುದನ್ನೇ ತಿಳಿಸಲಾಗಿದೆ. ಆದರೆ ಇದು ಆರಂಭದಲ್ಲಿ ಗುರುಬಲ ನಿಮಗೆ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಅಷ್ಟು ತಿಳಿಯದಿದ್ದರೂ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ನಿಮಗೆ ತಿಳಿಯುತ್ತೆ. ಧನಸ್ಥಾನಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಗುರುಗ್ರಹ ಸಪ್ತಮದಲ್ಲಿ ಮತ್ತು ಸಪ್ತಮಾಧಿಪತಿಯಾಗಿ ಶುಕ್ರ ಗ್ರಹ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿಯಲ್ಲಿ ಈ ಹಿಂದೆ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಧನಾಭಿವೃದ್ಧಿಯಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕೊರತೆ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಶನಿ ಅಲ್ಲಿ ಪ್ರವೇಶ ಆಗಿರೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹಿನ್ನಡೆ ಆಗಲಿಕ್ಕೆ ಆರಂಭ ಆಗುತ್ತೆ. ಆದರೆ ಈ ಒಂದು ಮಾಸದಲ್ಲಿ ಗುರುಬಲ ಇರೋದ್ರಿಂದ ದ್ವಿತೀಯ ಮತ್ತು ಪಂಚಮಾಧಿಪತಿಯಾಗಿ ಗುರು ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಏಪ್ರಿಲ್ ಮಾಸದಲ್ಲಿ ಹೆಚ್ಚು ಸಮಸ್ಯೆಗಳಾಗಲ್ಲ ವಿದ್ಯಾರ್ಥಿಗಳಿಗೆ. ಆದರೆ ಆ ನಂತರದಲ್ಲಿ ಮೇ ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲು ಆರಂಭ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭವಾಗಲಿ. ಧನಸ್ಸು ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶ್ಯಾಧಿಪತಿಯಾದಂತಹ ಗುರುಗ್ರಹ 6ನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ ಏಪ್ರಿಲ್ ಮಾಸದಲ್ಲಿ ಮತ್ತು ಸಪ್ತಮಾಧಿಪತಿಯಾಗಿ ಉದ್ಯೋಗ ಸ್ಥಾನಾಧಿಪತಿಯಾಗಿ ಬುಧ ಗ್ರಹ ನೀಚ ಸ್ಥಾನ ಚತುರ್ಥ ಸ್ಥಾನದಲ್ಲಿ ರಾಹು ಶನಿ ಗ್ರಹಗಳ ಯುತಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ. ಬಹಳಷ್ಟು ಅನುಕೂಲಗಳಿಂದ ಯಾವ ಕೆಲಸ ಕಾರ್ಯಗಳು ನಡೀತಾ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನು ಸೂಚಿಸುವಂತಹ ಗ್ರಹವೇ ನೀಚ ಆಗಿ ಸಂಚಾರ ಆಗೋದ್ರಿಂದ ನಿಮ್ಮ ಆಲೋಚನೆಗಳು ಚಿಂತೆಗಳು ಇದೆಲ್ಲದರಲ್ಲೂ ನಿಮಗೆ ಮುನ್ನಡೆಯೋದಕ್ಕೆ ಆಗ್ತಾ ಇರೋದ್ರಿಲ್ಲ, ವಿಳಂಬ ಆಗ್ತಾ ಇರುತ್ತೆ. ಇಲ್ಲಿ ಏಪ್ರಿಲ್ ನಂತರದಲ್ಲಿ ಮೇ ಮಾಸದಲ್ಲಿ ಗುರುಗ್ರಹ ಸಪ್ತಮಕ್ಕೆ ಬರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಗಳು ಆಗಲಿಕ್ಕೆ ಆರಂಭ ಆಗುತ್ತೆ. ಮತ್ತು ಭಾಗ್ಯಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಜೀವಶಕ್ತಿ ಆತ್ಮಕ್ಕೆ ಕಾರಕ ಗ್ರಹ ತೇಜಸ್ವಿ ಗ್ರಹ ಆಗಿ ಚತುರ್ಥ ಸ್ಥಾನದಲ್ಲಿ ಶನಿ ಮತ್ತು ರಾಹು ಗ್ರಹಗಳ ಯುತಿಯಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ಗ್ರಹಣವು ನಡೆಯೋದ್ರಿಂದ ನಿಮ್ಮ ಗೃಹಸ್ಥಾನ ಚತುರ್ಥ ಅಂದರೆ ಗೃಹಸ್ಥಾನ ಆ ಸ್ಥಾನದಲ್ಲಿ ನಕಾರಾತ್ಮಕವಾದಂತಹ ಶಕ್ತಿಗಳ ಪ್ರಭಾವವು ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದರ ಬಗ್ಗೆ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಏನೋ ಈ ಒಂದು ಕಾಲದಲ್ಲಿ ಹೀಗೆ ಆಗ್ತಾ ಇತ್ತು, ಇಂಥದ್ದೇನೋ ಆದಂತೆ ನಮಗೆ ಅನ್ನಿಸ್ತು ಅನ್ನುವಂಥ ಒಂದು ವಿಷಯಗಳನ್ನು ಕೆಲವು ಬಾರಿ ಹೇಳ್ತಾರೆ. ನೋಡಿ, ಈ ರೀತಿ ಗೃಹಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ನಡೆಯೋದ್ರಿಂದ ನಕಾರಾತ್ಮಕವಾದಂತಹ ಶಕ್ತಿಗಳ ಪ್ರಭಾವ ಆಗುತ್ತೆ. ಇಲ್ಲಿ 14ನೇ ದಿನಾಂಕದ ನಂತರ ಏಪ್ರಿಲ್ 14ನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ಪಂಚಮ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಇಲ್ಲಿ ಸೂರ್ಯ ಉಚ್ಚವಾಗಿ ಸಂಚರಿಸೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಇಲ್ಲಿ ನಿಮಗೆ ಹೊರ ಬಂದಂತೆ ಆಗುತ್ತೆ. ಆದರೆ ಅಲ್ಲಿಯವರೆಗೆ ಈ ರಾಹು ಮತ್ತು ಶನಿ ಗ್ರಹದ ಸಂಯೋಗದಲ್ಲಿ ಇಲ್ಲಿ ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಭಾಗ್ಯಾಧಿಪತಿಯಾಗಿ ಸೂರ್ಯಗ್ರಹ ಚತುರ್ಥ ಸ್ಥಾನದಲ್ಲಿ ಮತ್ತು ಪಂಚಮದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಇಲ್ಲಿ ಒಳ್ಳೆಯ ಫಲವೇ ಸಿಗುತ್ತೆ. ಚತುರ್ಥ ಸ್ಥಾನದಲ್ಲಿ ಶನಿ ಗ್ರಹ ಪ್ರವೇಶ ಆಗಿ ಅಲ್ಲಿ ಸಂಚಾರ ಆಗೋದ್ರಿಂದ ಅರ್ಧಾಷ್ಟಮ ಶನಿ ಪ್ರಭಾವ ಎಫೆಕ್ಟ್ ನಿಮಗೆ ಆರಂಭ ಆಗುತ್ತೆ. ಮತ್ತು ಅಲ್ಲಿ ರಾಹು ಗ್ರಹ ಸಂಚಾರ ಮತ್ತು ಶುಕ್ರ ವಾಹನಕಾರಕ ಆಗಿ ಅಲ್ಲಿ ಸಂಚರಿಸೋದ್ರಿಂದ
ವಾಹನದಿಂದ ಏನಾದರೂ ನಿಮಗೆ ಅಪಾಯಗಳು ಆಗ್ಬೋದು, ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಏಕೆಂದರೆ ಅಷ್ಟಮ ಸ್ಥಾನದಲ್ಲಿ ಕುಜಗ್ರಹವು ಸಂಚರಿಸೋದ್ರಿಂದ, ಅಷ್ಟಮ ಆಯು ಸ್ಥಾನದಲ್ಲಿ ನೀಚ ಕುಜ ಸಂಚರಿಸೋದ್ರಿಂದ, ಆ ನೀಚ ಕುಜನನ್ನು ರಾಹು ಗ್ರಹ ದೃಷ್ಟಿಸೋದ್ರಿಂದ ಇಲ್ಲಿ ಪ್ರಯಾಣದಲ್ಲಿ ಮತ್ತು ನಿಮ್ಮ ವಾಹನದಲ್ಲಿ, ವಾಹನ ಚಾಲನೆಯಲ್ಲಿ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾಗಿ ಕುಜ ನೀಚ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಹಿನ್ನಡೆ ಆಗುತ್ತೆ. ಬಹಳ ಉತ್ತಮ ಪ್ರಗತಿಯಾದಂತಹ ಫಲಗಳನ್ನು ಈ ಗ್ರಹ ನೀಡೋದಿಲ್ಲ ಮತ್ತು ಗುರು ಫಲವು ನಿಮಗೆ ಇರೋದಿಲ್ಲ. ಈ ಮಾಸದಲ್ಲಿ ಈ ರೀತಿ ಫಲಗಳನ್ನು ಈ ಗ್ರಹಗಳು ನೀಡುತ್ತವೆ. ಕುಜ ನೀಚ ಆಗಿದ್ದರೂ ನವಮ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾಗಿ, ಹೈಯರ್ ಎಜುಕೇಷನನ್ನು ನೀಡುವಂತಹ ಸ್ಥಾನಾಧಿಪತಿಯಾಗಿ ಸೂರ್ಯಗ್ರಹ ಮೇಷರಾಶಿಯನ್ನು ಏಪ್ರಿಲ್ ಮಾಸದ 14ನೇ ದಿನಾಂಕದಿಂದ ಪ್ರವೇಶ ಮಾಡಿ ಅಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾರೆ. ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂತಾಗುತ್ತೆ. ಒಳ್ಳೆಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳುವಂತೆ ಇಲ್ಲಿ ಸೂರ್ಯಗ್ರಹ ಒಳ್ಳೆಯ ಫಲವನ್ನು ನಿಮಗೆ ನೀಡುತ್ತಾರೆ. ಧನಾಭಿವೃದ್ಧಿಯಲ್ಲಿ ಲಾಭಾಧಿಪತಿ ಮತ್ತು ದ್ವಿತೀಯ ಸ್ಥಾನಾಧಿಪತಿಯಾಗಿ ಶನಿ ಮತ್ತು ಶುಕ್ರ ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಮಧ್ಯಮವಾದಂತಹ ಫಲವನ್ನು ಇಲ್ಲಿ ಈ ಗ್ರಹಗಳು ನೀಡ್ತವೆ. ಮತ್ತು ಗ್ರಹಕ್ಕೆ ಬೇಕಾದಂತಹ ವಿಷಯಗಳನ್ನು, ಯಾವುದೇ ವಿಷಯ ವಸ್ತುಗಳಿಗೆ ಇಲ್ಲಿ ತೆಗೆದುಕೊಳ್ಳುವಂತೆ ಇಲ್ಲಿ ಫಲವನ್ನು ಶುಕ್ರಗ್ರಹ ನೀಡುತ್ತಾರೆ. ಅಂದರೆ ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು, ಫರ್ನಿಚರ್ ತಗೊಳ್ಳೋದು ಅಥವಾ ಇನ್ನಿತರ ವಸ್ತುಗಳನ್ನು ತೆಗೆದುಕೊಳ್ಳುವಂತೆ ಇಲ್ಲಿ ಶುಕ್ರಗ್ರಹ ಚತುರ್ಥ ಸ್ಥಾನದಲ್ಲಿ ಫಲವನ್ನು ನೀಡುತ್ತಾರೆ. ಈ ರೀತಿ ಧನಸ್ಸು ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಫಲಗಳು ಇವೆ. ಇದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಗಳು ಸಿಗುವುದಿದೆ. ಏಕೆಂದರೆ ಗುರುಗ್ರಹ ಸಪ್ತಮ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಈ ಮಾಸದಲ್ಲಿ ಅಷ್ಟು ಒಳ್ಳೆಯ ಫಲಗಳಿಲ್ಲದಿದ್ದರೂ ಮೇ ಮಾಸದಿಂದ ನಿಮ್ಮ ಫಲಗಳಲ್ಲಿ ವ್ಯತ್ಯಾಸ ಆಗಲಿದೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಮಕರ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದ ಫಲಗಳು ಹೇಗಿರುತ್ತದೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಸ್ಥಾನಕ್ಕೆ ಪ್ರವೇಶ ಮಾಡಿ ಮೀನರಾಶಿ ಗುರುವಿನ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಪಾರಮಾರ್ಥಿಕವಾದಂತಹ ಚಿಂತೆಯ ಆರಂಭವಾಗುತ್ತೆ. ಅಂದರೆ ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಈ ಒಂದು ವಿಷಯದಲ್ಲಿ ನಿಮ್ಮ ಒಂದು ಚಿಂತನೆ ಆರಂಭವಾಗುವುದು ಒಳ್ಳೆಯ ಫಲವನ್ನು ನೀಡುತ್ತೆ. ಮತ್ತು ಶುಕ್ರಗ್ರಹ ತೃತೀಯ ಸ್ಥಾನದಲ್ಲಿ ರಾಶ್ಯಾಧಿಪತಿಯೊಂದಿಗೆ ಸಂಯೋಗದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಧೈರ್ಯವನ್ನು, ಹೆಚ್ಚು ಬಲವನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ನೀಡಲಿದೆ ಶುಕ್ರಗ್ರಹ. ಆದರೆ ಬುಧಗ್ರಹ ನೀಚ ಆಗಿರೋದ್ರಿಂದ ಬುದ್ಧಿಯ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಕೊರತೆ ಆಗ್ಬೋದು. ಆದರೂ ಬುಧಗ್ರಹ ಮತ್ತು ಶುಕ್ರಗ್ರಹದ ಸಂಯೋಗವೂ ಇರೋದ್ರಿಂದ ಈ ರೀತಿ ಫಲಗಳು ಮಕರ ರಾಶಿಯವರಿಗೆ ಸಿಗುತ್ತೆ. ಬುದ್ಧಿಯಿಂದ ಆಲೋಚಿಸಿ ನೀವು ಧೈರ್ಯದಿಂದ ಮುಂದುವರಿಯುವಂತೆ, ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಆದರೆ ಸಪ್ತಮ ಸ್ಥಾನದಿಂದ ಕುಜಗ್ರಹವು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಶೀಘ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಫಲವನ್ನು ನೀಡಬಹುದು. ಹಾಗಾಗಿ ಈ ವಿಷಯದಲ್ಲಿ ನೀವು ಜಾಗೃತಿಯಾಗಿರಬೇಕು. ಯಾಕೆಂದರೆ ಇಲ್ಲಿ ಕುಜಗ್ರಹ ನೀಚಾಗಿ ನಿಮ್ಮ ಉಚ್ಚ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಉದ್ವೇಗ ಮತ್ತು ಶೀಘ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಇಲ್ಲಿ ಕುಜಗ್ರಹ ಫಲವನ್ನು ನೀಡ್ತಾರೆ. ಹಾಗೆ ಪತಿ ಪತ್ನಿ ಅನ್ನುವಂಥ ವಿಷಯದಲ್ಲಿ ವೈವಾಹಿಕ ಜೀವನದಲ್ಲಿ ಅಷ್ಟು ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಸಪ್ತಮದಲ್ಲಿ ಕುಜ ನೀಚ ಆಗಿ ಸಂಚರಿಸೋದ್ರಿಂದ ಕಲಹಗಳು ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾಗಿ ಶುಕ್ರಗ್ರಹ ತೃತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಒಳ್ಳೆಯ ಫಲವೇ ಸಿಗಲಿದೆ. ಮತ್ತು ಪಂಚಮದಲ್ಲಿ ಗುರುಗ್ರಹವು ಸಂಚರಿಸೋದ್ರಿಂದ
ಆದರೆ ಭಾಗ್ಯ ಮತ್ತು ಅದೃಷ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲಿದೆ. ಏಕೆಂದರೆ ಭಾಗ್ಯಸ್ಥಾನಾಧಿಪತಿಯಾದಂತಹ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಬುಧ ಗ್ರಹ ನೀಚ ತೃತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಲಿದೆ. ಧನಾಭಿವೃದ್ಧಿಯಲ್ಲಿ ಒಳ್ಳೆಯ ಪ್ರಗತಿಯನ್ನು ನೀವು ಕಂಡುಕೊಳ್ತೀರಾ. ಏಕೆಂದರೆ ಧನಸ್ಥಾನಾಧಿಪತಿಯಾಗಿ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಸಂಚರಿಸುವಾಗ ನಿಮಗೆ ಹೆಚ್ಚು ಕೆಲಸಗಳನ್ನು ಮಾಡುವಂತೆ ಇಲ್ಲಿ ಬಲವನ್ನು ನೀಡುತ್ತಾರೆ. ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುವಂತೆ ಇಲ್ಲಿ ಶನಿಗ್ರಹ ಫಲವನ್ನು ನೀಡ್ತಾರೆ. ಹಾಗಾಗಿ ಧನಾಭಿವೃದ್ಧಿಯು ಆಗಲಿಕ್ಕೆ ಇದರಿಂದ ಆರಂಭವಾಗುತ್ತೆ. ಉದ್ಯೋಗಸ್ಥರಿಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಏಕೆಂದರೆ ದಶಮಾಧಿಪತಿ ಕರ್ಮಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ತೃತೀಯ ಸ್ಥಾನದಲ್ಲಿ ಉಚ್ಚ ಆಗಿರೋದ್ರಿಂದ ನಿಮ್ಮ ಪ್ರಯತ್ನದಿಂದ ನೀವು ಮುನ್ನಡೆಯುವಂತೆ ಆಗುತ್ತೆ. ಆಯುಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಚತುರ್ಥ ಸ್ಥಾನದಲ್ಲಿ ಮತ್ತು ತೃತೀಯ ಸ್ಥಾನದಲ್ಲಿ ಏಪ್ರಿಲ್ ಮಾಸದಲ್ಲಿ ಸಂಚರಿಸೋದ್ರಿಂದ ಆಯುಷ್ಯ ಸಂಬಂಧಪಟ್ಟಂತೆ ಆಯುವೃದ್ಧಿಯಾಗುತ್ತೆ. ಆದರೆ ತೃತೀಯ ಸ್ಥಾನದಲ್ಲಿ ಇಲ್ಲಿ ಬಹುಗ್ರಹಗಳ ಒಂದು ಸಂಚಾರವೂ ಇರೋದರಿಂದ ಇಲ್ಲಿ ಸಹೋದರರ ಜೊತೆಯಲ್ಲಿ ನಿಮಗೆ ಕಲಹಗಳು ಆಗುವಂತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಸಹಕಾರವು ಸಿಗದೇ ಇರುವಂತೆ ಇಲ್ಲಿ ಅಂದರೆ ಮನಸ್ತಾಪಗಳು ನಿರ್ಮಾಣ ಆಗುತ್ತೆ. ಈ ವಿಷಯದಲ್ಲಿ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಮಕರ ರಾಶಿಯವರು ಸಹೋದರರ ಸಂಬಂಧದಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಈ ಸಂಬಂಧದಲ್ಲಿ ಒಳ್ಳೆಯ ಫಲಗಳು ನಿಮಗೆ ಸಿಗೋದಿಲ್ಲ. ಏಪ್ರಿಲ್ ಮಾಸದ ಗ್ರಹಗಳ ಪ್ರಭಾವದಿಂದ ವಿಶೇಷವಾಗಿ ದೊಡ್ಡ ಕಾರ್ಯಕ್ಕೆ ಧೈರ್ಯವನ್ನ ಗ್ರಹಗಳು ನಿಮಗೆ ನೀಡ್ತವೆ. ಈ ರೀತಿ ಗ್ರಹಗಳ ಪ್ರಭಾವ ಏಪ್ರಿಲ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಇದೆ. ಈ ಗ್ರಹಗಳ ಫಲಗಳನ್ನು ತಿಳಿದುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ಮಾಡೋದ್ರಿಂದ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ರಿಸಲ್ಟನ್ನು ಮಕರ ರಾಶಿಯವರು ಪಡೆದುಕೊಳ್ತೀರಾ. ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಶುಭವಾಗಲಿ. ಕುಂಭರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸೋದ್ರಿಂದ ಕುಟುಂಬ ಧನಸ್ಥಾನದಲ್ಲಿ ನಿಮಗೆ ಸಾಧಾರಣವಾದಂತಹ ಫಲ ಸಿಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದಶಮ ಸ್ಥಾನಾಧಿಪತಿ ಕರ್ಮಸ್ಥಾನಾಧಿಪತಿಯಾದಂತಹ ಕುಜಗ್ರಹ ನೀಚ ಆಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಅಡೆತಡೆಗಳು ಇರುತ್ತೆ ಮತ್ತು ತೃತೀಯ ಸ್ಥಾನಾಧಿಪತಿಯು ಆಗಿ ಇರೋದ್ರಿಂದ ನಿಮಗೆ ಮಿತ್ರರು ಮತ್ತು ಹತ್ತಿರದವರಿಂದಲೇ ನಿಮ್ಮ ವೃತ್ತಿ ಸ್ಥಳದಲ್ಲಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಿಗೆ ಶತ್ರುತ್ವದಿಂದ ನಿಮಗೆ ನಷ್ಟ ಅಡೆತಡೆಗಳು ಆಗ್ತಾ ಇರುತ್ತೆ. ಕುಂಭರಾಶಿಯವರು ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಮುಂದುವರಿಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಸಂಬಂಧಪಟ್ಟಂತೆ ಪಂಚಮಾಧಿಪತಿಯಾಗಿ ಬುಧಗ್ರಹ ನೀಚ ಆಗಿ ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಫಲ ದೊರೆಯದಿದ್ದರೂ ಹೈಯರ್ ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಶುಕ್ರ ಉಚ್ಚ ಆಗಿ ಸಂಚರಿಸೋದ್ರಿಂದ ಒಳ್ಳೆಯ ಫಲ ಸಿಗುತ್ತೆ. ಚತುರ್ಥ ಸ್ಥಾನಾಧಿಪತಿಯಾಗಿ ಶುಕ್ರ ಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿಗೆ ಇಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಒಳ್ಳೆಯ ಫಲವನ್ನು ಈ ಗ್ರಹವು ನೀಡ್ತಾರೆ. ಸ್ವಂತ ಉದ್ಯೋಗ ಮಾಡುವವರಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸೂರ್ಯಗ್ರಹ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ. ವ್ಯವಹಾರ ವ್ಯಾಪಾರಗಳಲ್ಲಿ ಅನುಕೂಲಗಳಾಗುತ್ತೆ. ಆದರೆ ಉದ್ಯೋಗಸ್ಥರಾಗಿ ಇದ್ದವರಿಗೆ ಇಲ್ಲಿ ಸರ್ಕಾರಿ ಉದ್ಯೋಗಸ್ಥರಿಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಹೆಚ್ಚಾಗಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಂತಹ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸೇವಾ ವೃತ್ತಿ ಮಾಡುವವರಿಗೆ ಹೆಚ್ಚು ಸಮಸ್ಯೆಗಳು ಆಗುತ್ತೆ. ಇದರ ಬಗ್ಗೆ ನಿಮ್ಮ ಬಗ್ಗೆ ನೀವು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ಈ ಕಾಲವನ್ನು ನೀವು ನಿಭಾಯಿಸಬಹುದು. ಪತಿ ಪತ್ನಿ ಕುಟುಂಬ ವಿಷಯದಲ್ಲಿ ಸಾಧಾರಣವಾದ ಫಲ ಕುಂಭರಾಶಿಯವರಿಗೆ ಸಿಗಲಿದೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಶುಭವಾಗಲಿ.
ಮೀನರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಪ್ರಭಾವದಿಂದ ಯಾವ ರೀತಿ ಫಲಗಳು ಸಿಗುತ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆರೋಗ್ಯದಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಏಕೆಂದರೆ ಇಲ್ಲಿ ಬಹುಗ್ರಹಗಳ ಸಂಚಾರವು ಏಪ್ರಿಲ್ ಮಾಸದಲ್ಲಿ ಆಗ್ತಾ ಇರೋದ್ರಿಂದ ಷಷ್ಠಾಧಿಪತಿ ಅಷ್ಟಮಾಧಿಪತಿಯು ಜನ್ಮರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಜನ್ಮ ರಾಶ್ಯಾಧಿಪತಿಯಾಗಿ ಗುರುಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದು, ಷಷ್ಠಾಧಿಪತಿ ಋಣ ರೋಗ ವ್ಯಾಧಿಯನ್ನು ನೀಡುವಂತಹ ಸ್ಥಾನಾಧಿಪತಿಯಾಗಿ ಮೃತ್ಯು ಕಷ್ಟ ನಷ್ಟವನ್ನು ನೀಡುವಂತಹ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ಸೂರ್ಯ ಶುಕ್ರಗ್ರಹಗಳು ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸಲಿದ್ದು, ಮತ್ತು ವ್ಯಯಸ್ಥಾನಾಧಿಪತಿಯಾದಂತಹ ಶನಿಗ್ರಹವು ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸಲಿದ್ದು, ಈ ಗ್ರಹಗಳ ಸಂಯೋಗ ಬುಧ ಗ್ರಹವು ರಾಹುಗ್ರಹವು ಅಲ್ಲಿ ಸಂಚಾರ ಆಗಲಿದ್ದು, ಈ ಗ್ರಹಗಳ ಸಂಯೋಗ ನಿಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ಪ್ರಭಾವ ಮತ್ತು ನಿಮ್ಮ ದೇಹ ಆರೋಗ್ಯದ ಮೇಲೆ ಪ್ರಭಾವವನ್ನು ಮಾಡಲಿವೆ. ಮುಖ್ಯವಾಗಿ ನಿಮಗೆ ರಾಹು ಮತ್ತು ಬುಧ ಗ್ರಹದಿಂದ ತಲೆನೋವು, ವಿಪರೀತ ತಲೆನೋವು ಬರುವಂಥದ್ದು, ಅಥವಾ ಷಷ್ಠಾಧಿಪತಿ ಸೂರ್ಯ ಗ್ರಹ ಅಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಬೆನ್ನು ನೋವಾಗುವಂಥದ್ದು, ಮತ್ತು 12ನೇ ಸ್ಥಾನಾಧಿಪತಿಯಾಗಿ ಶನಿಗ್ರಹ ಅಲ್ಲಿ ಸಂಚಾರ ಆಗೋದ್ರಿಂದ ಕಾಲು ನೋವಾಗುವಂಥದ್ದು, ಸೂರ್ಯ ಶನಿ ಗ್ರಹಗಳ ಸಂಚಾರ ಆಗೋದ್ರಿಂದ ಯಾರ ಜಾತಕದಲ್ಲಿ ಯಾವ ವ್ಯಾಧಿಗಳು ಬರಬೇಕು ಅನ್ನೋದು ಇರುತ್ತೆ ಅಂಥದ್ದೇ ವ್ಯಾಧಿಗಳ ಉತ್ಪತ್ತಿಯಾಗುತ್ತೆ. ಸೂರ್ಯ ಶನಿ ಗ್ರಹಗಳ ಸಂಯೋಗ ಇಲ್ಲಿ ಸ್ಟ್ರೋಕ್ ಬರೋದಕ್ಕೆ ಈ ಗ್ರಹಗಳು ಕಾರಕರಾಗ್ತಾರೆ, ಮತ್ತು ವೈರಸ್ ಇಂದ ಬರುವಂತಹ ಸೋಂಕು ವ್ಯಾಧಿಗಳು ಅಲ್ಲಿ ಶುಕ್ರಗ್ರಹವು ಇರೋದ್ರಿಂದ, ಮತ್ತು ಚಂದ್ರಗ್ರಹವು ಅಲ್ಲಿ ಸಂಚಾರ ಆಗೋದ್ರಿಂದ ಮೊದಲ 1-2 ದಿನದಲ್ಲಿ ವೈರಸ್ ಬ್ಯಾಕ್ಟೀರಿಯಾದಿಂದ ಬರಬಹುದಾದಂಥ ವ್ಯಾಧಿಗಳಿಗೂ ಇಲ್ಲಿ ರಾಹುಗ್ರಹ ಶುಕ್ರಗ್ರಹದ ಈ ಕಂಜಕ್ಷನ್ ಇಲ್ಲಿ ಇಂಥ ಸೂಚನೆಯನ್ನು ನೀಡೋದ್ರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇಲ್ಲಿ ಈ ಗ್ರಹ ಸೂರ್ಯಗ್ರಹ ಹೃದಯಕಾರಕ ಗ್ರಹ, ಕಣ್ಣಿನ ಗ್ರಹ, ಬೆನ್ನು ಮೂಳೆಕಾರಕ ಗ್ರಹ, ಈ ರೀತಿ ಮುಖ್ಯವಾದಂಥ ಅಂಗಗಳಿಗೆ ಸೂರ್ಯ ಶನಿ ಈ ಗ್ರಹಗಳೇ ಕಾರಕ ಆಗಿರೋದ್ರಿಂದ ಎಲ್ಲ ವಿಷಯಗಳಲ್ಲಿಯೂ ಹೆಚ್ಚು ಜಾಗೃತಿಯನ್ನು ಮೀನರಾಶಿಯವರು ತೆಗೆದುಕೊಳ್ಬೇಕಾಗುತ್ತೆ. ಲೈಂಗಿಕ ವ್ಯಾಧಿಗಳು ಬರೋದಕ್ಕೆ ಇಲ್ಲಿ ಶುಕ್ರ ಗ್ರಹದ ಯುತಿಯಲ್ಲಿ ಶನಿಗ್ರಹ ಮತ್ತು ರಾಹು ಗ್ರಹಗಳ ಸಂಚಾರ ಸಂಯೋಗವು ಇಲ್ಲಿ ಕಾರಣವಾಗುತ್ತೆ. ಹಾಗಾಗಿ ಯಾವುದೇ ವಿಷಯದಲ್ಲಿಯೂ ಇಲ್ಲಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ನೋಡಿ, ಯಾರಿಗೆ ಎಲ್ಲರಿಗೂ ಈ ಥರ ಬರುತ್ತಾ ಅನ್ನೋದಾದರೆ ಇಲ್ಲಿ ಖಂಡಿತ ಇಲ್ಲ. ಯಾರ ಜಾತಕದಲ್ಲಿ ಇಂಥ ವ್ಯಾಧಿ ಬರಬೇಕು ಅನ್ನುವುದು ಇರುತ್ತೆ ಅಂಥವರಿಗೆ ಈ ಗೋಚಾರವು ಇಷ್ಟು ಕೆಟ್ಟಾಗ ಅಂಥ ಫಲಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ. ಉದಾಹರಣೆ, ಯಾರಿಗಾದರೂ ಸ್ಟ್ರೋಕ್ ಆಗಬೇಕು ಅಂತ ಅವರ ಜನ್ಮ ಜಾತಕದಲ್ಲಿ ಇರುತ್ತೆ, ಆದರೆ ಈ ರೀತಿ ಗ್ರಹಗಳ ಒಂದು ಗೋಚಾರವು ಇಲ್ಲಿ ನಡೆಯೋದ್ರಿಂದ ಅದು ಅಂಥ ಫಲ ಅವರಿಗೆ ಸಿಗುತ್ತೆ. ಅರ್ಥ ಮಾಡ್ಕೋಬೇಕು. ಯಾರಿಗಾದರೂ ಇಲ್ಲಿ HIV ಬರಬೇಕು ಅನ್ನೋದೇ ಆಗಿದ್ದರೆ ಅವರ ಜಾತಕದಲ್ಲಿ ಅಂಥದ್ದು ಬರಬೇಕು ಅನ್ನೋದು ಇರುತ್ತೆ, ಜನ್ಮ ಗ್ರಹಗಳ ಫಲದಲ್ಲಿ ಅಂಥದ್ದಿರುತ್ತೆ. ಅಂದರೆ ಸೂರ್ಯಗ್ರಹ ಮತ್ತು ಇಲ್ಲಿ ಶುಕ್ರ ಚಂದ್ರಗ್ರಹಗಳ ಈ ಕಂಜಕ್ಷನ್ ಆಕಸ್ಮಿಕವಾಗಿ ಬರುತ್ತಾ ಅಥವಾ ಹೇಗೆ ಬರುತ್ತೆ ಅನ್ನುವುದು ಕೂಡ ಅವರ ಜನ್ಮ ಜಾತಕದಲ್ಲಿ ಈ ಗ್ರಹಗಳೇ ಸೂಚಿಸ್ತವೆ. ಅದರಂತೆ ಇಲ್ಲಿ ವ್ಯಾಧಿಗಳ ಉತ್ಪತ್ತಿಯು ಆಗುವುದು ಇದೆ. ಎಲ್ಲವೂ ನಮಗೆ ಆಗುತ್ತೆ ಅನ್ನುವುದು ಇಲ್ಲಿ ಈ ರೀತಿ ಅರ್ಥೈಸ್ಕೊಳ್ಬಾರ್ದು. ಯಾರ ಜನ್ಮ ಜಾತಕದಲ್ಲಿ ಏನು ಬರಬೇಕು ಅನ್ನುವುದಿರುತ್ತೆ ಅಂಥದ್ದು ಗೋಚಾರದ ಗ್ರಹಗಳು ಇಲ್ಲಿ ಕೆಟ್ಟಾಗ ಅಂಥ ಫಲಗಳು ಸಿಗುತ್ತೆ. ಇಲ್ಲಿ ಅಪವಾದ ಅವಮಾನಗಳು ಆಗುವ ಸಾಧ್ಯತೆಯೂ ಇರುತ್ತೆ. ಮೀನರಾಶಿಯವರು ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ ಎಲ್ಲದರ ಬಗ್ಗೆಯೂ ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಧನಾಭಿವೃದ್ಧಿಯಲ್ಲಿ ಹಿನ್ನಡೆಯಾಗುತ್ತೆ. ದ್ವಿತೀಯ ಸ್ಥಾನಾಧಿಪತಿ ಕುಜಗ್ರಹ ನೀಚ ಆಗಿರೋದ್ರಿಂದ ಕುಟುಂಬದ ವಿಷಯದಲ್ಲಿಯೂ ಹಿನ್ನಡೆ ಆಗುತ್ತೆ, ನೋವು ಆಗ್ತಾ ಇರುತ್ತೆ. ಏನಾದರೂ ವಿಷಯದಲ್ಲಿ ನಿಮಗೆ ಚತುರ್ಥ ಮನೆಯ ವಿಷಯದಲ್ಲಿ ಮನೆಯ ವಾತಾವರಣವು ನಿಮಗೆ ಶಾಂತಿಯನ್ನು ನೀಡೋದಿಲ್ಲ.
ಅಶಾಂತಿಯನ್ನು ನೀಡುತ್ತೆ. ವ್ಯಾಪಾರ ವ್ಯವಹಾರ ಪಾಲುದಾರಿಕೆಯ ಸಂಬಂಧಪಟ್ಟಂತೆ ವಿಷಯದಲ್ಲಿಯೂ ನಿಮ್ಮ ವ್ಯವಹಾರಗಳು ನಡೀತಾ ಇರೋದಿಲ್ಲ. ಈ ರೀತಿ ಫಲ ಸಿಗುತ್ತೆ ನಿಮಗೆ. ಈ ಎಲ್ಲ ವಿಷಯಗಳಿಂದ ನೀವು ನಿಮ್ಮನ್ನು ನೀವು ನಿಭಾಯಿಸಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂದರೆ ನೀವು ಆಧ್ಯಾತ್ಮಿಕವಾಗಿ ಶಿವ ಆರಾಧನೆಯನ್ನು ನಿತ್ಯಲೂ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳ ಅನುಕೂಲಕ್ಕಾಗಿ ನಿಮಗೆ ಒಳ ಮನಸ್ಸು ಆತ್ಮವಿಶ್ವಾಸವು ಹೆಚ್ಚಾಗಲು ನಾರಾಯಣ ಸಂಬಂಧಪಟ್ಟಂತಹ ಮಂತ್ರವನ್ನು ನೀವು ನಿತ್ಯಲೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಪಠನೆ ಮಾಡೋದ್ರಿಂದ ನಿಮಗೆ ಅನುಕೂಲಗಳು ಆಗುತ್ತೆ. ಇಲ್ಲವಾದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹಿನ್ನಡೆಯನ್ನು ನೀವು ಅನುಭವಿಸಬೇಕಾಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಅಂದರೆ ಹೈಯರ್ ಎಜುಕೇಷನ್ ಮಾಡುವಂತಹ ವಿದ್ಯಾ ಸ್ಥಾನಾಧಿಪತಿಯಾಗಿ ಕುಜ ನೀಚ ಆಗಿರುವುದರಿಂದ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಆಗುತ್ತೆ. ಮತ್ತು ಪಂಚಮ ಸ್ಥಾನದಲ್ಲೇ ಕುಜ ನೀಚ ಆಗಿರೋದ್ರಿಂದಲೂ ಇಲ್ಲಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗುತ್ತೆ. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮೀನರಾಶಿಯವರು ನಿಮ್ಮ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವುದಕ್ಕೆ ನೀವು ಈ ಕಾಲವನ್ನು ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ಬರುವಂತಹ ಕಷ್ಟಗಳನ್ನು ಅವಾಯ್ಡ್ ಮಾಡಿಕೊಂಡು ನೀವು ಈ ಕಾಲವನ್ನು ನೀವು ಹೇಗಾದರೂ ನಿಭಾಯಿಸಬೇಕಾಗುತ್ತೆ. ಮುಖ್ಯವಾಗಿ ಬೇಡದ ವಿಷಯಗಳಿಗೆ, ಬೇಡದ ರಿಲೇಷನ್ಶಿಪ್ಗೆ ಮುಂದಾಗಬೇಡಿ. ಅನಗತ್ಯವಾಗಿ ಯಾವುದೇ ವಿಷಯಗಳನ್ನು ನೀವು ಎಳೆದುಕೊಳ್ಳಬೇಡಿ. ಏಕೆಂದರೆ ಶನಿಗ್ರಹ ಅಲ್ಲಿ 2.5ರಿಂದ 3 ವರ್ಷಗಳ ಕಾಲ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ಪ್ರಯಾಣ ಮಾಡುವುದರಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು. ವಾಹನದಲ್ಲಿ ಚಲಿಸುವಾಗ ಮತ್ತು ದೂರ ಪ್ರಯಾಣಗಳನ್ನು ಮಾಡುವಾಗ ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಾಗಿ ಮೀನರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಳಿ. ಇಲ್ಲಿ ಹೆಚ್ಚಾಗಿ ಅಶುಭ ಫಲಗಳನ್ನು ಹೇಳ್ತಾ ಇದ್ದರೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದನ್ನು ನಾನು ನಿಲ್ಲಿಸ್ತಾ ಇದ್ದೇನೆ. ಮೀನರಾಶಿಯವರಿಗೆ ಶಿವನಾರಾಯಣರ ರಕ್ಷಣೆ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.